गौरीपुत्रं विनायकं भद्रवासं स्मरे नित्यम् आयुकामार्थसिद्धयेत् प्रथमं वक्रतुण्डं च एकदन्तं द्वितीयकं तृतीयकं कृष्णपिङ्गाक्षं गजवक्त्रचतुर्थकं लम्बोदरं पञ्चमं च षष्ठमं विकटमेव च सप्तं विघ्ननराजं चतुर्मवर्णं तथाष्टमं नवमं बालचन्द्रं च दशमं तु विनायकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्यर्य पठेन्नरः न च विघ्नभयं सत्यं सर्वसिद्धिकं प्रभु ಅದು ಇದು ಸುಬ್ರಹ್ಮಣ್ಯ ಮಠದ ಬಗ್ಗೆ ಮಾತನಾಡ್ತಿದ್ದರೆ ಅವರು ನೀರ್ಚಾಲು ಸೊಸೈಟಿಯಲ್ಲಿ ಬಹಳ ವರ್ಷಗಳಿಂದ ಈಗ ರಿಟೈರ್ಡ್ ಆಗಿ ಸಾಧಾರಣ ಒಂದು 10 ವರ್ಷ ಆಗಲಿಕ್ಕಾಯಿತು. ಅದಕ್ಕಿಂತ ಮೊದಲು ಬಹಳ ಒಂದು ಯೋಗ್ಯ ಜನರಾಗಿ ಬಹಳ ಸೌಮ್ಯ ರೀತಿಯಲ್ಲಿ ಯಾವ ಒಂದು ಅಲ್ಲಿಗೆ ಬಂದಂತಹ ಇದು ಅವರ ಬ್ಯಾಂಕಿಗೆ ಬಂದವರ ಹತ್ರ ಬಹಳ ಒಂದು ಒಳ್ಳೆಯ ರೀತಿಯಲ್ಲಿ ಒಂದು ವರ್ತನೆ ಮಾಡಿಕೊಂಡು ಒಂದು ಬಹಳ ಒಳ್ಳೆಯ ಒಂದು ನಿಷ್ಠೆಯಲ್ಲಿ ಕ್ರಮದಲ್ಲಿ ಅವರ ಒಂದು ಉದ್ಯೋಗವನ್ನು ಅವರು ಮಾಡಿದ್ದಾರೆ. ಒಂದು ನಾನು ಹೇಳ್ತಿದ್ದೆ, ಒಂದು ಅದ್ಭುತವಾದ ವ್ಯಕ್ತಿ, ಶೀಲತೆ ಉಂಟು. ಮತ್ತು ಇದು ಹೇಗೆಂತ ಹೇಳೋದು ಅಂತಂದರೆ ಯಾರ ಹತ್ರ ಒಂದು ನಿಷ್ಠೂರ ಮಾಡದೆ ಇರುವಂಥವ್ರು, ಒಂದು ಸಾತ್ವಿಕವಾದ ಒಂದು ಮನುಷ್ಯರು. ಅವನು ಗ್ರೇಟ್, ಅವರು ಮೆಚ್ಚಬೇಕು ಅವರನ್ನು. ಮತ್ತು ಅವರಿಗೆ ಅಷ್ಟು ವರ್ಷವೂ ಅವರು ಬ್ಯಾಂಕಿನಲ್ಲಿ ಯಾವ ಒಂದು ರಿಮಾರ್ಕು ಅವರಿಗಿಲ್ಲ. ಒಂದು 10 ಜನರಿಗೆ ಬೇಕಾದ ಶಾಂತಿ ಪಾತ್ರ ಮಾಡಲಿಕ್ಕೆ ಯಾರಿಂದ ಈಗ ಸಾಧ್ಯ ಇಲ್ಲ. ಅದು ಅವರಷ್ಟು ಹೆಂಗಸಂದ್ರೆ ಹೆಂಗಸೆ ಅದು. ಹೌದಾ? ಹಾಂ, ಅಷ್ಟು ಅಭಿನಯ ಮಾಡ್ತಿದ್ರು. ನಾವು ಕಣ್ಣಾರೆ ನೋಡಿದಲ್ಲ ಇದೇ ಸ್ಟೇಜಲ್ಲಿ. ನೀವು ಪುದುಕೋಳಿ ಸುಬ್ರಹ್ಮಣ್ಯ ಭಟ್ರು ಅಂತ ದಾಖಲೆಯಲ್ಲಿ ಇದ್ದರು. ಜನಮಾನಸದಲ್ಲಿ ನೀವು ಬೇರೆ ಬೇರೆ ಹೆಸರಿಂದ ನೀವು ಕರೆಸಿಕೊಳ್ತಾ ಇದ್ದೀವಿ. ಒಪ್ಪಗುಂಜಿ, ಒಪ್ಪಣ್ಣ, ಬ್ಯಾಂಕ್ ಭಟ್ರು, ಒಪ್ಪಣ್ಣ ತಮ್ಮನಿಗೆ ಹೌದು. ಆದರೂ ಒಂದು ಸೊ ಯಾವ ಹೆಸರು ನಿಮಗೆ ಇಷ್ಟ ಆಯ್ತಿದ್ದಲ್ಲಿ? ಬ್ಯಾಂಕ್ ಭಟ್ರು ಅಂತ. ಬ್ಯಾಂಕ್ ಭಟ್ರು ಅಂದರೆ ಇಲ್ಲಿ ಇಡೀ ಪರಿಚಯ ಇರೋರು ಬ್ಯಾಂಕ್ ಭಟ್ರು. ಅವರು ಬ್ಯಾಂಕಿನಲ್ಲಿ ಹೋದರೆ ಯಾವ ಕೆಲಸ ಆಗಬೇಕಾದ್ರೂ ಅವರ ಹತ್ರ ಹೋಗಿ ಹೇಳಿದ್ರೆ ಸಡನ್ ಆಗ್ತದೆ. ಮತ್ತು ನಾವೇ ಖಂಡಿಗೆ ಶಾಂಭಟ್ರಾಗಲಿ, ಖಂಡಿಗೆ ಗೋವಿಂದ ಭಟ್ರಾಗಲಿ ನನ್ನ ಹತ್ರ ದುಡ್ಡು ಕೊಟ್ಟು ಹೋಗ್ತಾ ಇದ್ದರು. ಎಣಿಸಿ ಲೆಕ್ಕ ಮಾಡಿ ನೀನು ಹಾಕೋದು, ಅಷ್ಟು ವಿಶ್ವಾಸದಲ್ಲಿ ಅವರ ಸೇವೆಯನ್ನು ನಾನು ಮಾಡ್ತಾ ಇದ್ದೆ. ಮತ್ತು ಒಪ್ಪಗುಂಜಿ ಅಂತ ನಿಮ್ಮನ್ನು ಕರೀತಾ ಇದ್ರಲ್ಲ, ಬಂಧು ಮಿತ್ರರಲ್ಲಿ ಬಂಧುವರ್ಗದ ತಾಯಿ ನನ್ನ ತಾಯಿ ನನಗೆ ಕರೀದು ಒಪ್ಪಗುಂಜಿ ಅಂತ ಹೇಳಿ, ಹಾಗೆ ಒಪ್ಪಗುಂಜಿ ಅಂತ ಒಂದು. ನಿಮ್ಮ ಭಾವನೀರು ನಿಮ್ಮನ್ನು ಹೇಗೆ ಕರಿತಾ ಇದ್ರು? ಒಪ್ಪಗುಂಜಿ ಭಾವ ಅಂತಲೇ. ಒಪ್ಪಗುಂಜಿ ಭಾವ ಅಂತ. ಸೋದರ ಮಾವನ ಮಕ್ಕಳೆಲ್ಲ ನನ್ನ ಕರೆದು ಒಪ್ಪಗುಂಜಿ ಭಾವ ಅಂತ. ನಾನು ಚಂದ್ರಶೇಖರ್ ಏತರ್ಗ ಈ ದಿವಸ ಪುದುಕೋಳಿ ಸುಬ್ರಹ್ಮಣ್ಯ ಭಟ್ರ ನಿವಾಸದಲ್ಲಿದ್ದೇನೆ, ಮನೆಯಲ್ಲಿದ್ದೇನೆ. ಒಂದು ರಾಷ್ಟ್ರದ ಇತಿಹಾಸ ಹೇಗೋ ಹಾಗೆ ಓರ್ವ ವ್ಯಕ್ತಿಯ ಇತಿಹಾಸವು ಬಹಳ ಕುತೂಹಲಕಾರಿ ಮತ್ತು ಸಮಾಜಕ್ಕೆ ಪ್ರಯೋಜನಕಾರಿ. ರಾಷ್ಟ್ರದ ಇತಿಹಾಸದ ಒಂದು ಅಧ್ಯಯನದಿಂದ ರಾಷ್ಟ್ರದ ಬೆಳವಣಿಗೆ, ಅದಕ್ಕೆ ಕೊಟ್ಟ ಕೊಡುಗೆಗಳು, ಇದೆಲ್ಲ ವಿವರಗಳು ನಮಗೆ ಸಿಗ್ತದೆ. ಹಾಗೆ ವ್ಯಕ್ತಿಯ ಒಂದು ಇತಿಹಾಸ, ಒಂದು ಹಿಂದಿನ ನೆನಪುಗಳನ್ನು ತೆಗೆದುಕೊಂಡ ಕೂಡಲೇ ಆ ವ್ಯಕ್ತಿಯ ವ್ಯಕ್ತಿತ್ವ, ಆ ವ್ಯಕ್ತಿಯ ಏಳು ಬೀಳುಗಳು, ಜೀವನ ಶೈಲಿ ರೂಪಿಸಿದ ಬಗೆ, ನಂತರ ಸಮಾಜಕ್ಕೆ ಅವರು ನೀಡಿದಂಥ ಅಗೋಚರವಾಗಿ ಅವ್ರಿಗೆ ಗೊತ್ತಿಲ್ಲದೆ ಸಮಾಜದ ಮೇಲೆ ಅವರು ಬೀರಿದ ಪ್ರಭಾವ, ಇವೆಲ್ಲವನ್ನು ನಮಗೆ ಅಧ್ಯಯನ ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ದಿವಸ ಪುದುಕೋಳಿ ಸುಬ್ರಹ್ಮಣ್ಯ ಭಟ್ಟರ ಸಹಸ್ರಚಂದ್ರ ದರ್ಶನ ಕಾರ್ಯಕ್ರಮ ಬೇಗನೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ
ಅವರ ಕುರಿತು ಅವರ ಜೊತೆ ಮಾತುಕತೆ ಈ ವಿಡಿಯೋದ ಒಂದು ದೃಶ್ಯಗಳಲ್ಲಿ ನಿಮಗೆ ಮುಂದೆ ನಮಸ್ಕಾರ. ನಮಸ್ಕಾರ ಸರ್. ಪುದುಕೋಳಿ ಒಂದು ನಿಮ್ಮ ಪರಂಪರೆಯ ಮನೆತನದವರು ನೀವು. ನಿಮ್ಮ ಆ ಪರಂಪರೆಯ ಒಂದು ಕಿರು ಚಿತ್ರಣವನ್ನು ನಮಗೆ ಕೊಡಬೇಕಾಗಿ ಕೇಳಿಕೊಳ್ತೇನೆ. ನಾವು ಜ್ಯೋತಿಷ್ಯ ಮನೆತನದವರು, ಅದರ ಒಟ್ಟಿಗೆ ನನ್ನ ತಂದೆಯವರು ಮಂತ್ರವಾದವನ್ನು ಕೂಡ ಮಾಡುತ್ತಾಯಿದ್ರು. ಅದು ಜ್ಯೋತಿಷ್ಯ ಮತ್ತು ಮಂತ್ರವಾದ ಇದೆರಡು ನಮ್ಮ ಪರಂಪರೆಯಿಂದ ಬಂದ ನಮಗೆ ಬಂದ ಕೊಡುಗೆ. ಈಗ ಈ ಪರಂಪರೆಯನ್ನು ನೀವು ಯಾವ ಥರ ನಿಮ್ಮ ಹಿರಿಯರಿಂದ ಅದನ್ನು ಮುಂದುವರಿಸಿದ್ರೆ, ಯಾವ ಥರ ನೀವು ಅದಕ್ಕೆ ಕೊಡುಗೆ ಕೊಟ್ರಿ, ನಿಮ್ಮ ಬದುಕನ್ನದು ಹೇಗೆ ರೂಪಿಸ್ತು ಅದನ್ನು ಹೇಳ್ಬಾಗ. ಅಂದರೆ ನಾನು SSLC ಆದ ಕೂಡಲೇ ನನ್ನ ಚಿಕ್ಕಪ್ಪ ಜೋಯಿಷರು ಅವರು ನೀವು ಜ್ಯೋತಿಷ್ಯ ಕಲಿಯಲೇಬೇಕು ಅಂತ ನಾನು ಹಠ ಮಾಡಲಿಕ್ಕೆ ನಮ್ಮ ಹತ್ರ ಬಂದು ನಾನು ಹೇಳಿದೆ, ನಾನು ಜ್ಯೋತಿಷ್ಯ ಕಲಿಯಲಿಲ್ಲ, ಜ್ಯೋತಿಷ್ಯ ಬೇಕಾದ್ರೆ ತಮ್ಮನೇ ಕಲಿಸುವ, ನಾನು ಕಾಲೇಜಿಗೆ ಹೋಗಿ ಡಿಗ್ರಿ ಮಾಡಬೇಕು ಅಂತ ಅಂದಾಜು ಉಂಟು, ಮುಂದೆ ಏನಾದರೂ ಒಂದು ಉದ್ಯೋಗ ಮಾಡಬೇಕು ಅಂತ ಅಂದಾಜು. ಹಾಗೆ ನಾನು ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿದೆ ಅವರ ಹತ್ರ. ಹಾಗೆ ಅದು ಯಾವ ಕಾಲೇಜಿಗೆ ಹೋದ್ರಿ ನೀವು? ನಾನು ಕಾಲೇಜಿಗೆ ಗೌರ್ಮೆಂಟ್ ಕಾಲೇಜು ಕಾಸರಗೋಡು. ಅದಕ್ಕಿಂತ ಪೂರ್ವದ ವಿದ್ಯಾಭ್ಯಾಸ ಇರಲಿಲ್ಲ? ಪೂರ್ವದ ವಿದ್ಯಾಭ್ಯಾಸ ಪೆರಡಾಲ ಸಂಸ್ಕೃತ ಕಾಲೇಜ್ MSCHS ನೀರ್ಚಾಲು ಅಲ್ಲಿ ಮಾಡಿದ್ವಿ. ಹೈಸ್ಕೂಲು ಅಲ್ಲಿ ನನ್ನ ಹುಟ್ಟಿದ್ದು ಬೆಳೆದದ್ದು ಪೂರ್ಣ ನೀರ್ಚಾಲು ನನ್ನ ಮನೆ, ನಿಮ್ಮ ಕಾರ್ಯಕ್ಷೇತ್ರ. ನಿಮ್ಮ ಬದುಕನ್ನು ರೂಪಿಸಿದ ಒಂದು ಕ್ಷೇತ್ರ ನೀರ್ಚಾಲು. ನನ್ನ ತಂದೆಯವರ ಹೆಸರು ಶಂಕರನಾರಾಯಣ ಭಟ್, ತಾಯಿಯ ಹೆಸರು ಪರಮೇಶ್ವರಿ ಅಮ್ಮ. ನಾವು ವಾಸ್ತವವಾಗಿ ಪುದುಕೋಳಿ ಮನೆ ತಂದವರು. ಪುದುಕೋಳಿಯಲ್ಲೇ ಒಂದು ಮನೆಯಲ್ಲಿ, ಒಂದು ಮುಳಿ ಮನೆಯಲ್ಲಿ ವಾಸ್ತವ್ಯವಿದ್ದೆವು. ಅಂದರೆ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ ಬೇರೆ ಇದ್ದರು. ನಾವು ಮನೆ ಕಟ್ಟಿ, ತಂದೆಯವರು ಮನೆ ಕಟ್ಟಿ ಅಲ್ಲಿ ವಾಸ್ತವವಾಗಿ ಇದ್ದೆವು. ಅಂದರೆ ನಾನು ಜನಿಸಿದ್ದು 3/12/1945. ಮತ್ತು ಶಾಲೆಗೆ ಹೋದ್ದು ಪೆರಡಾಲ ಮಹಾಜನ ಸಂಸ್ಕೃತ ಕಾಲೇಜ್ ನೀರ್ಚಾಲು. ಅಲ್ಲಿ 1ನೇ ತರಗತಿಯಿಂದ ನಾನೀಗಾಗ 11 ಆಯಿತು. ಮತ್ತು ಅಲ್ಲಿ ಹೊಸ 8 ಹಳೆ 8 ಅಂತೇಳಿ ಕಂಬೈಂಡ್ ಮಾಡಿ ನಾನು 11 ವರ್ಷ ಕಲಿತು SSLC ಆದವ. SSLC ಅಲ್ಲಿ ಮಾಡಿ ನಂತರ ಕಾಸರಗೋಡು ಕಾಲೇಜಿಗೆ. ಈಗ ನಿಮ್ಮ ವಿದ್ಯಾಭ್ಯಾಸ ಸಮಯದಲ್ಲಿ ನಿಮಗೆ ಪ್ರಭಾವ ಬೀರಿದ ಮಾಸ್ಟರ್ಗಳು ಯಾರು ಆ ಸಮಯದಲ್ಲಿ? ನಿಮ್ಮ ಅಕ್ಕರೆ ಮಾಸ್ಟರ್, ಅಚ್ಚುಮೆಚ್ಚಿನ ಮಾಸ್ಟರ್ ಇರ್ಬೋದು, ನಿಮ್ಮ ಮೇಲೆ ಪ್ರಭಾವ ಬೀರಿದ ಅಧ್ಯಾಪಕರು? ಅಂದರೆ ನಾನು ಶಾಲೆಗೆ ಹೋಗ್ತಾ ಇರುವಾಗ, ನಾನು 3ನೇ ಕ್ಲಾಸಿನಲ್ಲಿರುವಾಗ ತೆಂಕಮನೆ ಗೋಪಾಲಕೃಷ್ಣ ಭಟ್ರು ಅಂತೇಳಿ ನನಗೆ ಮಾಸ್ಟರ್ ಇದ್ದರು. ತೆಂಕಮನೆ ಗೋಪಾಲಕೃಷ್ಣ ಭಟ್ರು ಅವರು ಸಾಮಾಜಿಕ ಚಟುವಟಿಕೆಯಲ್ಲಿ ನನ್ನನ್ನು ಗುರುತಿಸಿ, ಯಾರಿಗಾದರೂ ಇದರಲ್ಲಿ ನಾಟಕದಲ್ಲಿ ಪಾತ್ರ ಮಾಡುವ ಅಭಿಲಾಷೆ ಇದೆಯೋ ಅಂತ ಕೇಳಿದ್ರು. ನಾನು ಕೈ ಎತ್ತಿದೆ, ಅಭಿಲಾಷೆ ಇದೆ. ಹಾಗೆ ನಾನು 3ನೇ ಕ್ಲಾಸಿನಲ್ಲಿರುವಾಗಲೇ ವೇದಿಕೆ ಹತ್ತಿದ್ದೇನೆ. ಅಂದರೆ ಫಸ್ಟಿಗೆ ಸತ್ಯವಾನ ಸಾವಿತ್ರಿ ನಾಟಕ ಮಾಡಿದೆವು. ನಂತರ ಒಂದೊಂದೇ ಪ್ರತಿ ವರ್ಷವೂ 2 ಅಥವಾ 3 ನಾಟಕ, ಅಷ್ಟಮಿಗೆ ಅದಕ್ಕೆ ಇದಕ್ಕೆಲ್ಲ ಹೇಳಿ ನಾಟಕ ಮಾಡ್ತಾಯಿದ್ದೆವು. ಪ್ರತಿಯೊಂದಕ್ಕೂ ನಾನು ಸ್ಟೇಜ್ ಹತ್ತುತ್ತಾ ಇದ್ದೆ. ನಂತರ ಪ್ರತಿ ಭಾಷಣಕ್ಕೂ ನಾನು ಪ್ರೈಸ್ ತೆಗೆಯೋದು ಮುಖ್ಯ ಅಲ್ಲ ಅಂತ, ನಾನು ಸ್ಟೇಜ್ ಹತ್ತಬೇಕು, ಸ್ಟೇಜಿನಲ್ಲಿ ಮಾತನಾಡಬೇಕು ಅನ್ನೋ ನನ್ನ ಹಂಬಲ ಇವರಿತ್ತು. ತೆಂಕಮನೆ ಮಾಸ್ಟ್ರು ಮತ್ತು ಮಧ್ಯಾಹ್ನ ಊಟ ಮಾಡಿ ಬಂದು ನನ್ನ ಹತ್ರ ಕೇಳ್ತಾಯಿದ್ರು, ಒಂದು ಜೋಗುಳ ಹಾಡು ಅಂದರೆ ಅವ್ರಿಗೆ ನನಗೆ ಜೋಗುಳ ಹಾಡು ಬರ್ತದೆ ಅಂತ ಗೊತ್ತು. ಅಂದರೆ ಸಣ್ಣದಿರುವಾಗ ನನಗೆ ಸಣ್ಣ ತಮ್ಮಂದಿರು ತಂಗಿಯಂದಿರೆಲ್ಲ ಇದ್ದರು. ಅವರನ್ನೆಲ್ಲ ನಾನು ಜೋ ಹೇಳಿ ನಿದ್ದೆ ಮಾಡಿಸ್ತಾ ಇದ್ದೆ. ಆ ಜೋಗುಳ ಹಾಡು ನನಗೆ ಗೊತ್ತುಂಟು ಅಂತ ಹೇಳಿ ಅವರಿಗೆ ಗೊತ್ತಿತ್ತು. ಹಾಗೆ ಒಂದು ದಿವಸಕ್ಕೊಂದು ಜೋಗುಳ ಹಾಡು ನನ್ನ ಹತ್ರ ಹಾಡಿಸ್ತಾ ಇದ್ದರು. ಹಾಗೆ ಮತ್ತು SVLN ಶರ್ಮಾ ಅಂತ ಇದ್ದರು ನಿರ್ಚಲಲ್ಲಿ ಹಿಂದಿ ಮಾಸ್ಟ್ರಾಗಿ.
ಅವರು ನನ್ನ ಮೇಲೆ ನಾಟಕದಲ್ಲಿ ತುಂಬ ನನಗೆ ಪ್ರಭಾವ ಬೀರಿದ್ರು. ಅಂತೂ SSLC ವರೆಗೆ ಪ್ರತಿ ವರ್ಷವೂ 2 ಅಥವಾ 3 ನಾಟಕ ಮಾಡ್ತಾ ಇದ್ದೆವು. ನೀವು ಸ್ತ್ರೀ ಪಾತ್ರ ಮಾಡೋದ ಪುರುಷ ಪಾತ್ರ? ಸ್ತ್ರೀ ಪಾತ್ರ ನೀವು ಹೆಚ್ಚು ಸ್ತ್ರೀ ಪಾತ್ರ? ಸ್ತ್ರೀ ಪಾತ್ರೇ ಮಾಡಿದ್ದೆಲ್ಲ, ಪುರುಷ ಪಾತ್ರ ಮಾಡಲೇ ಇಲ್ಲ. ಹೌದು. ನನ್ನ ಚಿಕ್ಕದಿರುವಾಗಲೇ ಸ್ತ್ರೀ ಪಾತ್ರ. ನಿಮ್ಮ ಸ್ವರ ಸ್ತ್ರೀ ಪಾತ್ರಕ್ಕೆ ಕೇಳಿ ಮಾಡಿಸಿದ್ದು ಅಂತ ಹೇಳಿರ್ಬೋದು. ಇರ್ಬೋದು. ಮತ್ತೆ ನೀವು ನಾಟಕ ಕಲೆಯನ್ನು ಇಲ್ಲಿ ಹೇಗೆ ಮುಂದುವರಿಸಿದ ನಂತರ? ನಾಟಕ ಕಲೆ ಅಂದರೆ SSLC ಆದ ಕೂಡಲೇ ಮತ್ತು ನಾನು 2 ವರ್ಷ ಕಾಲೇಜಿಗೆ ಹೋದೆ ಅಲ್ಲ. ಕಾಲೇಜಿನ ಒಂದು ಇದು ಪಾನೆಲಕ್ಕೆ ಹೋದ ಸಂಗತಿ ಹೇಳಬೇಕು. ಅದು ಹೌದು. ಈಗ ನೀವು ಕಾಲೇಜು ಮುಗಿಸಿದ್ರಿ. ಕಾಲೇಜು ಮುಗಿಸಿದ ಮೇಲೆ ಮತ್ತೆ ನಿಮಗೆ ಉದ್ಯೋಗ ಮಾಡಬೇಕು ಅಂತ ದೃಷ್ಟಿಯಿಂದ ನೀವು ವಿದ್ಯಾಭ್ಯಾಸ ಮಾಡಿದ್ರಿ. ಈ ಕೊನೆಗೆ ನೀವು ನಿವೃತ್ತರಾದ ಬ್ಯಾಂಕಿನಲ್ಲಿ. ಬಟ್ ಈ ನಿಮ್ಮ ವೃತ್ತಿಯ ಜೀವನದ ಬಗ್ಗೆ ಸ್ವಲ್ಪ ಹೇಳಿ. ಒಂದು ದಿವಸ ನಾನು ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಹೋಗಿತ್ತು ನಂದು, ಅಲ್ಲ PUCಯಲ್ಲಿ ಪ್ರೀ ಡಿಗ್ರಿ ಕೋರ್ಸಿನಲ್ಲಿ ಒಂದು ಸಬ್ಜೆಕ್ಟ್ ಹೋಗಿತ್ತು. ಅದಕ್ಕೆ ಬೇಕಾಗಿ ನಾನು ನೀಡ್ಚಾರ್ಜಲ್ಲಿ ಒಂದು ದಿವಸ ನನ್ನ ಕಾರ್ಯನಿಮಿತ್ತ ಇದ್ದೆ. ಅಷ್ಟಾಗುವಲ್ಲಿ ಪನ್ಯಾಲ ಕೇಶವಟ್ರು ಅಂತ ಹೇಳುವವರು ಬಂದರು, ನನ್ನನ್ನು ನೋಡಿದರು. ಎಂತ ಮಾಡ್ತಾ ಇದ್ದೆ ಅಂತ ಕೇಳಿದರು. ನಾನು ಈಗ ನೀವು ಕೇಳುವ ಸಂದರ್ಭ ಜಗಲಿಯಲ್ಲಿ ಅಲಿಯುತ್ತಾ ಇದ್ದೇನೆ. ಅಲ್ಲ, ನಿನ್ನಂಥ ಹುಡುಗ ನನಗೊಬ್ಬರು ಬೇಕು ಅಂತ ಹೇಳಿದರು. ಯಾಕೆ? ನಮ್ಮಲ್ಲಿ ಒಬ್ಬರು ಮಾಸ್ಟರ್ ಹುದ್ದೆ ಖಾಲಿ ಉಂಟು, ಅನ್ಟ್ರೈಂಟು ಆದೀತು, ನೀವು ಬರಬೇಕು ಅಂತ ಹೇಳಿದ್ರು ನನ್ನ ಹತ್ರ. ಅಂದರೆ ಅವರ ಮಕ್ಕಳನ್ನು ಅಲ್ಲಿ ಹಾಸ್ಟೆಲ್ಗೆ ಸೇರಿಸಲಿಕ್ಕೇನೋ ಬಂದದ್ದು. ಹಾಗೆ ನಾನು ಮನೆಯಲ್ಲಿ ಬಂದು ತಂದೆಯವ್ರ ಹತ್ರ ಕೇಳಿದೆ, ಹೀಗೆ ಮನೆಯಲ್ಲದವ್ರು ಕರೆದಿದ್ದಾರೆ ಅಂತ ಮಾಡಿ. ಒಂದು 6 ತಿಂಗಳಿಗೆಲ್ಲ ಅಂತ ಹೇಳಿದರು ಅವರು. 6 ತಿಂಗಳು 10 ತಿಂಗಳು ಹಾಗೆ ಹೋದೆ. ಹೋಗಿ ಅಲ್ಲಿ ಸೇರಿದೆ. ಇಂಟರ್ವ್ಯೂ ಎಲ್ಲ ಆದ್ದು. ಮತ್ತೆ ನನ್ನನ್ನು ಮೊದಲಾಗಿ ಅವರು ಕರೆಸಿ ನನಗೆ ಅಲ್ಲಿ ಜೋಬ್ ಮಾಡ್ತಾ ಇದ್ದೆ. ನಂತರ ಅದನ್ನು ಪೇಪರಿಗೆ ಕೊಡಬೇಕು, ಅದು ಇದು ಅಂತ ಆಯಿತು. ಹಾಗೆ ಪೇಪರಿಗೆ ಕೊಡಲಿಕ್ಕೆ ನೀವು ಹೋಗಿ ಕೊಟ್ಟು ಬಂದೆ ಅಂತ ಹೇಳಿದ್ರು ನಾನು. ಅಂದರೆ ನನ್ನ ಭಾವ ಅಂದರೆ ಕುಚ್ಚಿ ಗೋವಿಂದ ಭಟ್ರ ಮಗ ಕೇಶವ ಭಟ್, ನೀವು ಪೋಸ್ಟ್ ಮಾಸ್ಟರ್ ಅಂತ ಹೇಳೋದು. ಅವ್ರ ಹತ್ರ ಹೋಗಿ ಹೇಳಿದೆ. ಅವರ ಯಾವುದೋ ಒಂದು ಪತ್ರಿಕೆಯ ಕನ್ನಡ ಉದಯವಾಣಿ ಅಲ್ಲಿ ನವಭಾರತ ಉದಯವಾಣಿ ಬರ್ತಾ ಇತ್ತೆ ತರಗತಿ. ಅವರು ಅದಕ್ಕೆ ಕೊಟ್ಟರು ಅಡ್ವರ್ಟೈಸ್ಮೆಂಟಾಗಿ. ಅದು ಅವರು ಕೊಟ್ಟದ್ದು ಒಂದೇ 2 ದಿವಸ ಕೊಡಬೇಕಿತ್ತಂತೆ ಅದು. ಆಗ ನರಸಿಂಹ ಭಟ್ರು AU ಆಗಿದ್ದರು ಇಲ್ಲಿ ಬದಿರ್ಕದಲ್ಲಿ. ನರಸಿಂಹ ಭಟ್ರು ಆ ಥರ ಇದನ್ನು ಕೊಂಡೊಯ್ದು ಕೊಡುವಾಗ ಅದು 2 ಸರ್ತಿಯದ್ದು ಬೇಕು, ಒಂದೇ ದಿವಸದ್ದು ಸಾಲದು ಅಂತ ಆಯಿತು. ಮತ್ತು ವಾಪಸ್ 2 ಸರ್ತಿ ಹಾಕಿ ಕೊಟ್ಟು ಒಬ್ಬರು ಅಲ್ಲಿ ಕ್ರಿಶ್ಚಿಯನ್ ಒಬ್ಬರು ಅಟೆಂಡರ್ ಆಗಿದ್ದರು. ಅವರು ನನಗೂ 2 ದಿವಸ ಕೊಟ್ಟು ಇದು ಮಾಡಿ ಮತ್ತು ಅಲ್ಲಿ ಇಂಟರ್ವ್ಯೂ ಎಲ್ಲ ಆಯಿತು. ಇಂಟರ್ವ್ಯೂಗೆ ಜನ ತುಂಬ ಬಂದಿದ್ದರು. ಅಂತೂ ನನ್ನಲ್ಲಿ ಸಿಲೆಕ್ಟ್ ಮಾಡಿದರು. ಅಂದರೆ ನಾನು ಸೆಲೆಕ್ಟ್ ಮಾಡಿ ಒಂದು 6-7 ತಿಂಗಳು 8 ತಿಂಗಳ ಕೆಲಸ ಮಾಡಿದೆ. ಅಂತೂ 6 ತಿಂಗಳು ನನಗೆ ಸಂಬಳ ಕೊಟ್ಟಿದ್ದಾರೆ. ಅದು ಕೊಟ್ಟದ್ದು ಲಾಸ್ಟಿಗೆ ನಾನು ಅಲ್ಲಿಂದ ಬಂದು ಆದಂಥ ಅದು ಅಪ್ರೂವಲ್ ಆದ್ದು ಹಾಗೂ ತುಂಬ ಲೇಟ್ ಆಗಿದೆ. ಸೊ ಅವರ ಮನೆಯಲ್ಲೇ ಇದ್ದುಕೊಂಡು ನೀವು ಶಾಲೆಗೆ ಹೋದ್ರಿ? ಅವರ ಮನೆಯಲ್ಲೇ ಇದ್ದು ವಾರಕ್ಕೊಮ್ಮೆ ಮನೆಗೆ ಬರ್ತಾ ಇದ್ದೆ. ಅದೇ ಸಂದರ್ಭದಲ್ಲಿ 1968 ಫೆಬ್ರವರಿ 16 ಶುಕ್ರವಾರದ ನನ್ನ ತಂದೆಯವರು ತೀರಿ ಹೋದರು. ಅದು ತೀರಿ ಹೋದೊಂದು ಮದುವೆಗೆ ಹೋದಲ್ಲಿ ಅದನ್ನು ನಿಮ್ಮ ದೊಡ್ಡಪ್ಪ ಇದರಲ್ಲಿ ಮಹಾಲಿಂಗ ಭಟ್ರು ಅದೇ ಫಂಕ್ಷನ್ಗೆ ಹೋಗಿದ್ದರು. ಅವರಿಗೆ ಸಂಬಂಧ, ನಮಗೂ ಸಂಬಂಧ. ಅಲ್ಲಿ ಇರೋದು ಆ ದಿವಸ ನಾನು ಯಾವುದೋ ಒಂದು ಜಾತ್ರೆಗೆ ಅಲ್ಲಿ ಹೋಗುವಂತೇಳಿ, ಮನೆಯ ಕೇಶವ ಭಟ್ರ ಮಗ ಜಾತ್ರೆಗೆ ಹೋಗುವಂತೇಳಿ ನಾವು ಬೇಗ ಹೋಗುವಂತೇಳಿ ಹೊರಡ್ತಾಯಿದ್ದೆ. ಅಷ್ಟಾಗ ನನ್ನ ಸಣ್ಣ ಮಾವ ಕೊಚ್ಚಿ ಸುಬ್ರಹ್ಮಣ್ಯ ಭಟ್ರು ಅಲ್ಲಿಗೆ ಬಂದು ನೀನು ಇಲ್ಲಿಗೆ ಹೊರಡೋದು, ನಾನು ಹೀಗೆ ಜಾತ್ರೆಗೆ ಹೋಗು ಅಂತ ಹೇಳಿದರು. ಹಾಗೆ ಹೊರಡುತ್ತಾ ಇರೋದು ಅಂತ ಹೇಳಿದೆ. ಆವಾಗ ಬೇಡ, ನಾವು ಮನೆಗೆ ಹೋಗೋ, ನಮ್ಮ ಮನೇಲಿ ಅಜ್ಜ ಬಪ್ಪದೇ ಹೇಳಿದ್ದೆವು ಅಂತ ಹೇಳಿದರು. ಹಾಗೆ ಅವತ್ತು ಶುಕ್ರವಾರ ಆಗಿತ್ತು. ಕೊಚ್ಚಿಗೆ ಬಂದೆವು. ನನ್ನ ಅಜ್ಜ ಸಂಜೆಗೆ ನೀ ಇಲ್ಲಿ ಕೂರು, ನೀನು ಶುಕ್ರವಾರ ಪೂಜೆಯಲ್ಲಿ ಇದ್ದು ಅಂತ ಹೇಳಿದರು. ಹಾಗೆ ಶುಕ್ರವಾರ ಪೂಜೆ ಆಗುತ್ತಾ ಇರುವಾಗ ನಿಮ್ಮ
ದೊಡ್ಡಪ್ಪ ನಿಮ್ಮ ದೊಡ್ಡಪ್ಪ ಮಾಲಿಂಗ ಭಟ್ರು. ಮಹಾಲಿಂಗ ಭಟ್ರು ಅಲ್ಲಿ ಲಾಟನ್ನ ಹಿಡ್ಕೊಂಡು ಅಲ್ಲಿಗೆ ಬಂದು ಒಪ್ಪಗೊಂಜಿ ಇದು ನೀನು ಮನೆಗೆ ಕೂಡಲೇ ಹೋಗಬೇಕು, ಸಂಗತಿ ಹಿಂಗೆ ಆಯಿತು. ಹಾಗೆ ನನ್ನ ಒಬ್ಬರು ಮಾವ ಮೊದಲೇ ಹೋಗಿದ್ದರು. ಹಾಗೆ ಅವರು ಪೈಸಿದ್ದು ಅವರು ಮತ್ತೆ ನಿಮ್ಮ ದೊಡ್ಡಪ್ಪನೇ ಒಂದು ಕಾರಿನಲ್ಲಿ ಬಂದಿದ್ದರು. ಕಾರಿನಲ್ಲಿ ಮನೆಗೆ ಕಳಿಸಿಕೊಟ್ರು. ಹಾಗೆ ಆ ದಿವಸ ನನ್ನ ತಂದೆಯವರ ಅಂತ್ಯಕ್ರಿಯೆ ಎಲ್ಲ ಮುಗೀತು. ಈಗ ನೀವು ಅಧ್ಯಾಪಕರಾಗಿದ್ದವರು, ಈಗ ನಿಮ್ಮ ಜನಪ್ರಿಯ ಹೆಸರು ಬ್ಯಾಂಕ್ ಭಟ್ರು ಅಂತಾಯಿತು. ಈ ಬ್ಯಾಂಕ್ ಭಟ್ರು ಹೇಗಾಯಿತು? ಅಧ್ಯಾಪಕ ವೃತ್ತಿ ಯಾಕೆ ಬಿಟ್ಬಿಟ್ರಿ? ಇದು ನಮಗೆ ಬಹಳ ಕುತೂಹಲದ ವಿಷಯ. ಅಲ್ಲ, ಅಂದರೆ ಅನ್ಟ್ರೈನ್ಡ್ ಟೀಚರಾಗಿ ಸೇರಿದ್ದು ನಾನು. ಇನ್ನು ಹೇಗೂ ತಮ್ಮ ಮಾರ್ಪಾಡಿದಲ್ಲಿ ಟ್ರೈನಿಂಗು ಮಾಡ್ತಾ ಇದ್ದಾನೆ. ಅಧ್ಯಾಪಕ ಒಬ್ಬರು ಆಯ್ತಲ್ಲ, ಮನೆ ನೋಡಿಕೊಳ್ಳಿಕ್ಕೆ ಒಬ್ಬರು ಜನ ಬೇಕು. ಸಹೋದರ ಗೋವಿಂದ ಭಟ್ರಲ್ಲ? ಹಾಂ ಸರ್, ಗೋವಿಂದ ನನ್ನಿಂದಲೇ ತಮ್ಮ. ಅವರು ಮಾಯ್ಪಾಡಿ ಟ್ರೈನಿಂಗಲ್ಲಿ ತಂದೆ ಹೋಗುವಾಗ ಅಲ್ಲಿ ಟ್ರೈನಿಂಗಲ್ಲಿ ಇದ್ದರು. ಅವರು ಹೇಗೂ ಆ ವೃತ್ತಿಗೆ ಅವರಿದ್ದಾರಲ್ಲ. ನಾನು ಅಷ್ಟಾಗ ಇವರು ಇಲ್ಲೊಂದು ಖಾಲಿ ಹುದ್ದೆ ಇತ್ತು ಬೆಳಗಾವಿ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕಿನಲ್ಲಿ. ನಾನು ಅಪ್ಲೈ ಮಾಡಿದೆ. ಅವಾಗ ಫಸ್ಟ್ ಟೈಮು ಅದನ್ನು ಬೇರೆ ಜನರಿಗೆ ಕೊಟ್ಟರು. ಸೆಕೆಂಡ್ ಟೈಮ್ ಅವರಾಗಿ ಖಂಡಿತ ಶಾಂಭಟ್ರಾಗಿ ನನ್ನನ್ನು ಸ್ವಲ್ಪಣಾಜಿ ವೆಂಕಟರಮಣ ಭಟ್ ಅವರು ಸೆಕ್ರೆಟರಿ ಆಗಿದ್ದರು. ಅವರು ನನ್ನನ್ನು ಕರೆದ್ರು, ನೀವು ಕಳೆದ ಸರ್ತಿ ಅಪ್ಲಿಕೇಶನ್ ಆಗಿದೆಯಲ್ಲ, ಈ ಸರ್ತಿ ನೀವು ಬಾ, ನಿನ್ನ ಮೇಲೆ ನೀವು ಬೇಕು ನಮಗೆ ಅಂತೇಳಿ. ಕನ್ನಡ ಮಾಸ್ಟರ್ ಸೊಸೈಟಿ ಅಂತ ಇತ್ತು ಆವಾಗ, ಕನ್ನಡದ ವಿದ್ವಾನ್. ಅವಾಗ ಅದಕ್ಕೆ ಹೆಸರು ಕನ್ನಡ ಮಾಸ್ಟರ್ ಸೊಸೈಟಿ ಅಂತ ಹೇಳಿ. ಓಹೋ, ಯಾವುದಕ್ಕೆ? ನಿಮ್ಮ ಕರ್ನಾಟಕ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕು ಕನ್ನಡ ಮಾಸ್ಟರ್ ಸೊಸೈಟಿ ಅಂತ ಇತ್ತು. 1919ರಲ್ಲಿ ಈ ಸೊಸೈಟಿ ಕನ್ನಡ ಮಾಸ್ಟರ್ ಗಿಸೆಯಲ್ಲೇ ಇತ್ತು. ಓಹೋ, ಆಗ ಒಂದು ಸಣ್ಣ ಶಾಲೆಯಲ್ಲೇ ಇತ್ತು. 1919ರಲ್ಲಿ ಸ್ಟಾರ್ಟ್ ಆದ ಬ್ಯಾಂಕು. ಸೊಸೈಟಿ ಅಂತ ಕನ್ನಡ ಸರ್ವಿಸ್ ಕೋಆಪರೇಟಿವ್ ಸೊಸೈಟಿ, ಅನ್ಲಿಮಿಟೆಡ್. ಆವಾಗ ಇದೇನಿರಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ಇದಕ್ಕೆ ಇದು ಖಂಡಿಗೆಯವರು 4 ಸೆಂಟ್ಸ್ ಜಾಗ ಎಲ್ಲ ಕೊಟ್ಟರು. ಅದು ಅಲ್ಲಿ ಒಂದು ಹೊಸ ಕಟ್ಟಡಕ್ಕೆಲ್ಲ ಇದಾಯಿತು. ನನ್ನನ್ನು ಅವಾಗ 69ರಲ್ಲಿ ಕಾಣ್ತದೆ, ಹೌದು, ಕರೆದು ಕೆಲಸ ಕೊಟ್ಟರು. ನೀವು ಬ್ಯಾಂಕಿಗೆ ಸೇರಿದ್ರಿ? ಸೇರಿದೆ. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರಿ ಸಾಧಾರಣ? 36 ವರ್ಷ. 36 ವರ್ಷ ಸರ್ವಿಸ್ ಆಗಿದೆ. ಹೇಗಾಯಿತು ಬ್ಯಾಂಕ್ ಸೇವೆಯ ಒಂದು ಅನುಭವ? ಹೇಗೆ ಬ್ಯಾಂಕಿಗೆ ಸೇರಿದ ಅನುಭವ ಅಂದರೆ ಎಲ್ಲರಿಗೂ ನನ್ನ ಮೇಲೆ ಒಳ್ಳೆಯ ವಿಶ್ವಾಸ ಇತ್ತು. ಅಂದರೆ ಬಾಕಿಯವರು ಮಾಡೋದಕ್ಕಿಂತ ಡಬ್ಬಲ್ ಕೆಲಸ ನಾನು ಮಾಡ್ತಾಯಿದ್ದೆ. ಅದು ಸೆಕ್ರೆಟರಿಗೂ ಇದಾಯಿತು, ಪ್ರಿನ್ಸಿಪಾಲ್ರಿಗೂ ಇದಾಯಿತು. ಹಾಗೆ ಕನ್ನಡ ಮಾಸ್ಟರ್ ಒಂದು ದಿವಸ ಹೇಳಿದರು, ನಿನಗೆ ಇನ್ನೀಗ ನಾನು ತಗೊಂಡು ಟೈಮು ಕಳೆದು ಸರಿ ಮನೆಗೆ ಹೋಗ್ಬೇಕಾದ್ರೆ ಹೋಗುತ್ತೆ. ಪ್ರಿನ್ಸಿಪಾಲ್ ಹತ್ರ ಕೇಳಿದೆ ನಾನು, ಖಂಡಿಗೆ ಶಾಂಭಟ್ ಹತ್ರ, ಹೀಗೆ ಕನ್ನಡ ಮಾಸ್ಟರ್ ಯಾರು ಹೇಳಿದ್ದು? ಕನ್ನಡ ಮಾಸ್ಟರ್ಗೆ ಹೇಳಿದರು. ಅಲ್ಲಿ ಕಟ್ಟಡ ತಾರಿಂಗೆ ಬೇಕಾಗಿ ನೀವು ಎಲ್ಲಿ ಹೋಗೋಣ, ನೀವು ಇಲ್ಲೇ ಇದೇ ಬ್ಯಾಂಕಲ್ಲಿ ಮ್ಯಾಗಝಿನ್ ಸೊಸೈಟಿಗೆ ಮಾರ್ಕೆಟಿಂಗ್ ಸೊಸೈಟಿಗೆ ಹೋಗ್ತಾಳೆ, ಅಲ್ಲಿ ಹೋಗ್ತಿಲ್ಲ, ಇದೇ ಬ್ಯಾಂಕಲ್ಲಿ ನೀವು ಮುಂದುವರಿಸಬೇಕು ಅಂತ ಅವರು ಹೇಳಿದರು. ಹಾಗೆ ಮತ್ತು ಹೊಸ ಕಟ್ಟಡ ಎಲ್ಲ ಆಯಿತು. ಅದರ ಉದ್ಘಾಟನೆ ವೀರೇಂದ್ರ ಹೆಗ್ಗಡೆಯವರು ಬಂದರು. ಅವಳ ವಿಜೃಂಭಣೆಯಿಂದ ಫಸ್ಟ್ ಅವರು ಸ್ವೀಕರಿಸಿ, ಇದು ಹೆಗ್ಗಡೆಯವರು ಆಸನ ಸ್ವೀಕರಿಸಿ ಫಸ್ಟ್ ಟೈಮ್ ನೀರ್ಸಲಿ ಒಂದೊಂದು ಅವರೇ ಹೇಳಿದರು ಭಾಷಣದಲ್ಲಿ. ಹಾಗೆ ಒಂದು ಸುರಿಗೆ ಇತ್ತು. ಈಗ ಬ್ಯಾಂಕಿನಲ್ಲಿ ನೀವು ಎಷ್ಟು 30 ವರ್ಷ, ಎಷ್ಟು ಸರ್ತಿ? 36 ವರ್ಷ. ಈ ಬ್ಯಾಂಕಿಂಗ್ ರಂಗದಲ್ಲಿ ಏನು ಬದಲಾವಣೆ ಆಯ್ತು? ನೀವು ಆರಂಭದಲ್ಲಿ ಬ್ಯಾಂಕ್ ಹೇಗಿತ್ತು, ಲಾಸ್ಟಿಗೆ ಹೇಗಾಯಿತು, ಎಷ್ಟು ಬದಲಾವಣೆಗಳಾಯಿತು? ಅದನ್ನು ಸೂಕ್ಷ್ಮವಾಗಿ ಹೇಳ್ಬೋದಾ? ಹೇಳ್ಬೋದು. ಆರಂಭದಲ್ಲಿ ಅದು ಸೊಸೈಟಿ ಅಂತ ಇತ್ತಲ್ಲ, ಅದು ಮತ್ತೆ ಬ್ಯಾಂಕಾಗಿ ಕನ್ವರ್ಟ್ ಆಯಿತು, ಕೋಆಪರೇಟಿವ್ ಬ್ಯಾಂಕಾಗಿ ಕನ್ನಡ ಮಾಸ್ಟರ್ ಸೊಸೈಟಿ ಅಂತ ನಾವು ಹೇಳ್ತಾ ಇದ್ದೀವಿ. ಹಳ್ಳಿ ಭಾಷೆಯಲ್ಲಿ ಹೇಳ್ತಾ ಇದ್ದೀರಿ? ಹಾಂ, ಹಳ್ಳಿ ಭಾಷೆಯಲ್ಲಿ. ಅದರ ನಂತರ ಕನ್ನಡ ಸರ್ವಿಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇತ್ತು. ಅದರಲ್ಲಿ ಫಸ್ಟ್ ನಾನು ಕ್ಲರ್ಕ್ ಅಂತ ತಗೊಂಡದ್ದು. ನಂತರ ಅಲ್ಲಿಂದು ಕನ್ಸ್ಯೂಮರ್ ಸೆಕ್ಷನ್ ಓಪನ್ ಮಾಡಬೇಕು ಅಂತ ಆಯಿತು. ಹಾಗೆ ಕನ್ಸ್ಯೂಮರ್ ಸೆಕ್ಷನ್ ಓಪನ್ ಮಾಡಿ ನನ್ನನ್ನು ಸೇಲ್ಸ್ ಮ್ಯಾನೇಜರ್ ಅಂತ ಮಾಡಿದರು. ಇವರೆಲ್ಲ ನನಗೆ ಆವಾಗ ಇದ್ದದ್ದು ಖಾಲಿ 80 ರೂಪಾಯಿ ಸಂಬಳ.
ಹಾಗೆ ಅಲ್ಲಿ ಕನ್ಸ್ಯೂಮರ್ ಸೆಕ್ಷನ್ ಓಪನ್ ಮಾಡಬೇಕು, ಎಂತ ಮಾಡಬೇಕು. ಹಾಗೆ ನನ್ನ ಟೈಮು 9:30 ಗಂಟೆಗೆ ಹೋಗಿ 6:30 ಗಂಟೆಗೆ ಬಾಗಿಲು ಹಾಕಿ ಬರ್ಬೋದು. ಆದರೆ ನಾನು 8 ಗಂಟೆ ಆಗಬೇಕಾದ್ರೆ ಬ್ಯಾಂಕ್ ಅಲ್ಲಿ ಹೋಗ್ತಾ ಇದ್ದೆ. ತಗೋಕ್ಕೆ ತೂಕ ಮಾಡುವ ಮನುಷ್ಯ ನಿಮ್ಮಲ್ಲಿ ಈಗ ಕಟ್ಟೋಣ ಮಕ್ಕಳು ಇದ್ದಿದ್ದಾರೆ, ಇದು ಈತ ಬೇಕು ಬರ್ತದೆ ಆಯ್ತು ಬೆಂತು ಅಂತ ಹೇಳಿ ಶುರು ಮಾಡಿ. ಅದಲ್ಲ, ನಾವು ವ್ಯಾಪಾರಕ್ಕೆ ಅಂತ ಅಂಗಡಿ ಇಟ್ಟದ್ದು. ವ್ಯಾಪಾರ ಮಾಡಬೇಕಾದ್ರೆ ಅದರ ಬೆಳಗ್ಗೆ ಹೆಚ್ಚು ಜನ ಬರ್ತಾರೆ, ಅವರಿಗೆ ಕೊಡಬೇಡ ಸಾಮಾನು. ಹಾಗೆ ನಾನು ನನ್ನ ತಾಯಿ ಹತ್ರ ಹೇಳಿದೆ, ಈಗ ನಾವು ಬೇಗ ಹೋಗಬೇಕು, ಬೇಗ ಬರುವಾಗ ಲೇಟ್ ಆದಿತ್ತು, ಬಂದವರಿಗೆಲ್ಲ ಸಂಜೆ ಸಾಮಾನು ಕೊಟ್ಟೇ ಬರೋದು ಅಂತೇಳಿ. ಆ ನಮ್ಮನೆ ಬ್ಯಾಂಕ್ ನಡೀತು ಅಲ್ಲಿ ಎಲ್ಲ ಆವಾಗ ನೀರು ಚಾನಲಲ್ಲಿ ಇದು ಈ ಕನ್ಸ್ಯೂಮರ್ ಸೆಕ್ಷನ್ ಅಂತ ಹೇಳಿದರೆ, ಮತ್ತೊಂದು ಜವಳಿ ಸೆಕ್ಷನ್ ಇತ್ತು. ಕನ್ಸ್ಯೂಮರ್ ಸೆಕ್ಷನ್ ಅಂತ ಹೇಳಿದರೆ ಭಯಂಕರ ಇದಾಯಿತು. ಆದ್ರೆ ಅಲ್ಪ ಇದ್ದಂಥ ಸಾಮಾನ್ಯ ಮೀನು ಒಂಜಿ ಬಗ್ಗೆ ಹೊರತು ಬಾಕಿ ಪೂರ ಉಂಟು, ಬಾಕಿ ತಗೊಂಡು ಓಡೆಗೆ ಹೋಗ್ಬೋದು ಅಂತ ಕೆಲಸ ಮಾಡಿದೆ. ಹಾಗೆ ಬಿಸ್ನೆಸ್ ಲಾಕ್ ನಡೀತಾ ಇತ್ತು. ಆವಾಗ ಸಾಲ ಕೊಡುವ ಏರ್ಪಾಡು ಇರಲಿಲ್ಲ. ಆದರೆ ಕೆಲವರ ಒತ್ತಾಯದಿಂದ ಸ್ವಲ್ಪ ಸಾಲ ಕೊಟ್ಟು ಒಂದು ವಾರಕ್ಕೊಮ್ಮೆ ಕೊಟ್ಟು ಬರ್ತಾಯಿದ್ರು. ಆ ಥರ ವ್ಯವಹಾರ ಮಾಡಿ ವಿಶ್ವಾಸದಲ್ಲಿ ಹೋಗ್ತಾ ಇತ್ತು. ನಿಜವಾಗಿಯೂ ಸಾಲ ಕೊಡು ಬಾರದಿತ್ತು. ಹಾಗಾದರೆ ವಿಶ್ವಾಸದಲ್ಲಿ ಸೆಕ್ರೆಟರಿ ಹೇಳಿದ್ರು, ನಾವೆಲ್ಲ ನಮ್ಮ ಯಾವ ಗ್ರಾಮ ಜನಾಂಗ ಅಲ್ಲದು. ವಿಶ್ವಾಸಕ್ಕೆ ದೋಖ ಆಗಿದೆ ಏನಾದರೂ? ಏನಿಲ್ಲ, ದೋಖ ಮಾಡಿದವರು ಇದ್ದಾರೆ. ಅದನ್ನು ಅವರಿಗೆ ಬೇರೆ ಒಂದು ಲೋನೆಲ್ಲ ಮಾಡಿ ಅದನ್ನು ಸರಿ ಮಾಡಿದರು. ಆ ಟೈಮಿನಲ್ಲಿ ನನಗೆ ಮತ್ತೆ ಕೋಆಪರೇಟಿವ್ ಟ್ರೈನಿಂಗಿಗೆ ಹೋಗಲಿಕ್ಕೆ ಆಯಿತು. 6 ತಿಂಗಳು ಮಡಿಕೇರಿಯಲ್ಲಿ ಕೋಆಪರೇಟಿವ್ ಟ್ರೈನಿಂಗು ಮಾಡಿದೆ. ಟ್ರೈನಿಂಗಲ್ಲಿ ಫಸ್ಟ್ ಕ್ಲಾಸ್ ಪಾಸಾಗಿ ಬಂದೆ. ಯಾಕಂದರೆ ಈ ಸೆಕ್ಷನಿಂದ ತೆಗೆದು ಮೇಲೆ ಮಾಡಿದರು. ಈಗ ಗ್ರಾಹಕರ ಸ್ವಭಾವದಲ್ಲಿ ಬದಲಾವಣೆಗಳು ಆರಂಭದಲ್ಲಿದ್ದಾಗ ಕೊನೆಯವರೆಗೆ ಇತ್ತಲ್ಲ, ಅದರಲ್ಲಿ ಇಲ್ಲ ಇತ್ತು. ನಾನು ಹೋದ ನಂತರ ಅಲ್ಲಿ ವಿಶ್ವನಾಥ ಭಟ್ರು ಅಂತ ಬಂದರು. ಅವರಿರುವಾಗ ಅವರು ಮಾಡಿ ಅವರು ಟೈಮು ಎಲ್ಲ ಚೇಂಜ್ ಮಾಡಿದರು. ನಂತರ ವ್ಯವಹಾರದಲ್ಲಿ ಸ್ವಲ್ಪ ಇದಾಯಿತು. ಆವಾಗ ನಾನಿರುವಾಗ ತರಕಾರಿ ಕೇರಳ ನಾರಾಯಣ ಭಟ್ರು ತರಕಾರಿ ಎಲ್ಲ ತಂದು ಇಳಿಸ್ತಾಯಿದ್ರು. ನೀವು ಇಲ್ಲಿ ತರಕ್ಕೆ ಹೋಗಿ ಹೋಗಿದ್ರೆ ಬೋರ್ಡಿಂಗಿಗೆ ಕೊಡು ಅಂತ ಹೇಳಿದ್ರು. ಕೆಲವರು ನಾವು ಗ್ರಾಹಕರು ಅಂದರೆ ಕಲ್ಪನಾಜಿಯವರೇ ಇರಲಿ ಮತ್ತೊಬ್ಬರು ಇರಲಿ, ಅವರದ್ದು ಇದ್ದರೆ ಏನಾದರೂ ತಂದು ಇಡ್ತಾಯಿದ್ರು. ಅದನ್ನು ಮಾರಿದ್ದನ್ನು ಹಣ ಅವರಿಗೆ ಹಾಗೇ ಕೊಡ್ತಿದ್ದೆ. ನಾನು 10 ಪೈಸೆ ತಗೊಳ್ಳಿಲ್ಲ ಯಾರ ಹತ್ರ. ಅಂದರೆ ನಾವು ವ್ಯಾಪಾರಕ್ಕೆ ಕೂತವರು ನನಗೆ ಸಂಬಳ ಕೊಡ್ತಾರೆ ಇಲ್ಲಿಂದ. ಅಂದರೆ ಇವರಿಗೊಂದು ಹೆಲ್ಪ್ ಆಗ್ತಾಯಿತ್ತು. ಆ ಥರ ನೀವು ಆ ಥರ ಸ್ವಯಂ ಉಮೇದಿನಲ್ಲಿ ಬ್ಯಾಂಕಿನ ನೀವು ನಿಮಗೆ ನಿರ್ದಿಷ್ಟ ಒಂದು ವ್ಯಾಪ್ತಿಯಿಂದಲೂ ವಿಸ್ತಾರವಾಗಿ ಕೆಲಸ ಮಾಡಿದೆ. ಆ ತೃಪ್ತಿ ಇದೆ ನಿಮಗೆ? ಬ್ಯಾಂಕು ನನಗೆ ಇದುವರೆಗೂ ಇದೆ. ನಿಮ್ಮನ್ನು ಆ ಉದ್ಯೋಗದ ತೃಪ್ತಿ ಹೇಗಿದೆ ನಿಮಗೆ? ಉದ್ಯೋಗದ ತೃಪ್ತಿ ಅಂದರೆ ಅದನ್ನು ನಾನು ಹೇಳಿ ಗುಣ ಇಲ್ಲ, ಖಂಡಿಗೆ ಶ್ಯಾಮ್ ಭಟ್ರೇ ಹೇಳಬೇಕು. ಈ ಮಾಡಿ ಅಂತ ಹೇಳ್ತಾರೆ. ಅವ್ರು ಏನು ಹೇಳ್ತಾ ಇದ್ರು ಹೇಳಿ. ನನ್ನನ್ನು ಸೇರಿಸಿದ್ದು ಅವರೇ. ನಾನು ಕಲ್ಪನಾಜಿ ವೆಂಕಟರಮಣಭಟ್ರು ಸೆಕ್ರೆಟರಿಯಾಗಿ ರಿಟೈರ್ಡ್ ಆಗುವ ನನ್ನನ್ನು ಸೆಕ್ರೆಟರಿಯಾಗಿ ಆ ಸ್ಥಾನದಲ್ಲಿ ಕೂತುಗೊಳಿಸಿದ್ದು ಅವರೇ. ಮತ್ತು ನಾನು ರಿಟೈರ್ಡ್ ಆಗುವಾಗ ನನಗೆ ಆಶೀರ್ವಾದ ಮಾಡಿದ್ದು ಅವರೇ. ರಿಟೈರ್ಡ್ ಆಗೋ ದಿವಸ ಅವರು ಕೇಳಿದರು, ನಿನಗೆ ಇನ್ನೂ ಎಲ್ಲ ಕೆಲಸ ಮಾಡೋಕ್ಕೆ ಇದ್ದರೆ ಕೆಲಸ ಕೊಡುತ್ತೆ ನಿನಗೆ, ನಿನ್ನಂಥ ಮಗ ಬೇಕು ಕೆಲಸಕ್ಕೆ ಅಂತ ಹೇಳಿದರು. ನಾನು ಕೈ ಮುಗಿದು ಹೇಳಿದೆ, ಇದು ಹೆಂಗೂ ರಿಟೈರ್ಮೆಂಟ್ ಕೊಡೋದು ಸ್ವಸ್ಥ ಮನೇಲಿ ಕೂಬಲೆ. ನಾನು ಕೆಲಸ ಮಾಡೋ ಆಸೆ, ಒಂದು ಮನೆ ಕಟ್ಟಕ್ಕೆ ಹೋಳಿದ್ದು, ಮನೆ ಕಟ್ಟಿ ಒಂದು ಒಳ್ಳೆ ಮನೇಲಿ ಕೊಡ್ತು ಒಂದು ಆಸೆ ಇತ್ತು. ಆಗಲಿ, ನಿನ್ನ ಆಸೆ ಪೂರೈಸಲಿ ಅಂತ ಹೇಳಿದರು. ಸೊ ನಿಮಗೆ ಪ್ರಭಾವ ಬೀರಿದ ಮುಖ್ಯ ವ್ಯಕ್ತಿಗಳು ಯಾರು ಈಗ ಯಾವುದಕ್ಕೆ? ನಿಮ್ಮ ಇಡೀ ಜೀವನದಲ್ಲಿ ನಿಮ್ಮ ಮೇಲೆ ನಿಮಗೆ ಪ್ರಭಾವ ಬೀರಿದವರು, ನಿಮಗೊಂದು ತೃಪ್ತಿ ಕೊಟ್ಟವರು ಅಥವಾ ನಿಮಗೊಂದು ಪ್ರೇರಣೆ ಕೊಟ್ಟವರು? ನನಗೆ ಪ್ರೇರಣೆ ಕೊಟ್ಟವರು ಅಂದರೆ ಒಂದು ಖಂಡಿಗೆ ಶ್ಯಾಮ್ ಭಟ್ರು, ಮತ್ತೊಂದು ನನ್ನ ಸೋದರ ಮಾವ ಕೃಷ್ಣ ಭಟ್ರು, ಕೊಚ್ಚಿ ಕೃಷ್ಣ ಭಟ್ರು ಅವರಿಬ್ಬರು. ಮತ್ತು ನನ್ನ ತಾಯಿ ಪರಿಶ್ರಮ ಜಾಸ್ತಿ ಇತ್ತಿದ್ರಲ್ಲಿ. ಹಾಗೆ ಇದಕ್ಕೆ ಸೇರಿದ ನಂತರ ಸಿದ್ಧಿವಿನಾಯಕ ನಾಟಕ ಸಭಾ ಅಂತ ಇತ್ತು. ಅಲ್ಲಿ ಅವರು ನೀನು ನಾಟಕದಲ್ಲಿ ಪಾತ್ರ ಮಾಡ್ತೀನಿ. ಹಾಗೆ ಇದು ಮುಗಿಸಿ ನನ್ನ ಕಾರ್ಯಕ್ರಮಗಳಲ್ಲಿ ರಾತ್ರಿ ಆಗುವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ನಾಟಕ ಪ್ರಾಕ್ಟೀಸ್ ಎಲ್ಲ. ಅದರಲ್ಲಿ ಸುಮಾರು ನಾಟಕಗಳು
ಈ ಸಿದ್ಧಿವಿನಾಯಕ ನಾಟಕ ಸಭಾದಿಂದ ಆಯಿತು. ಅಲ್ಲಿ ಒಂದು ನನಗೆ ಯಶಸ್ಸು ಕಂಡದ್ದು ಒಂದು ಬಯ್ಯ ಮಲ್ಲಿಗೆ, ಮತ್ತೊಂದು ಕಾವೇರಿ. ಅದೆರಡು ನಾಟಕಗಳು ಭಯಂಕರ ಜನಪ್ರಿಯ ಆಗಿದೆ, ಆ, ಒಳ್ಳೆ ಜನಪ್ರಿಯ ಆಗಿದೆ. ಜನಪ್ರಿಯ ಆಗಿದೆ. ಇವತ್ತು ಅದರ ಇಡೆಯಲ್ಲಿ ನಿಮ್ಮ ಮದುವೆ ಯಾವಾಗಾಯ್ತು? 1975 ಫೆಬ್ರವರಿ 14 16 ಫೆಬ್ರವರಿ 16 ಎಲ್ಲಿ ಮದುವೆ ನಿಮ್ಮ ವಿವಾಹ? ನನ್ನ ವಿವಾಹದ್ದು ನಲ್ಕ ವಾಗ್ದೇವಿ ಅಲ್ಲ, ಅವರ ಮನೆಯಲ್ಲಿ. ಈಗ ಅಂದರೆ ವಿವಾಹ ಆಗಲಿಕ್ಕೂ ಕಾರಣ ನಾನು ಈಗ ಮದುವೆ ನನಗೆ ಹುಡುಗಿ ಕೊಡೋರು ಸುಮಾರು ಜನ ಇದ್ದರು, ನೀರ್ಚಾಲಲ್ಲೇ ಇದ್ದರು. ನಾನು ಮದುವೆ ಆಗೋದಿಲ್ಲ ಅಂತಲೇ ಸದ್ಯ ಮದುವೆ ಇಲ್ಲ ಅಂತಲೇ ನನಗೆ ಪ್ರಚಾರ. ಅಂದರೆ ಈ ಅಳಕ್ಕೆ ಶಂಕರಭಟ್ರು ಅಂದರೆ ನನ್ನ ಭರಣ್ಯ ಸುಬ್ರಹ್ಮಣ್ಯ ಹುಟ್ಟಿದ್ದಾರಲ್ಲ, ಅವರು ಈ ಕೊರತೆಗುಳಿಯಲ್ಲಿ ಅವರ ಮಾವನ ಜಾಗ ತೆಗೆದು ಇಲ್ಲಿ ಇದ್ದರು. ಅವರು ಹೋಗುವಾಗ ಬರೋ ನಂತರ ಮಾತನಾಡಿಸ್ತಾಯಿದ್ರು, ಇದು ಮಾಡ್ತಾಯಿದ್ರು. ಅವರದ್ದು ಅಲ್ಲಿ ಒಬ್ಬರು ಅಲ್ಲಿ ಊಟ ಮಾಡ್ತಾಯಿದ್ರು. ಅವರಿಗೆ ಒಬ್ಬರು ತಂಗಿದ್ರು. ಈ ಊಟ ಮಾಡುವ ಮನೆಯಲ್ಲಿ ಸುಬ್ರಹ್ಮಣ್ಯ ಭಟ್ರು ಅಂತೇಳಿ ಎಂಥದ್ದು ಸುಬ್ರಹ್ಮಣ್ಯ ಭಟ್ರು ಈಗ ಅಲ್ಲಿ ಒಂದು ಜವಳಿಗಳೆಲ್ಲ ಉಂಟಲ್ಲ ಅವರ ಮನೆ. ಅವರ ಜಾತಕ ನೀವೊಂದು ಜಾತಕ ತಗೊಂಡು ಬರ್ತೀನಿ, ನೀನು ಹೀಗೆ ಕೂತ್ರೆ ಆಗಲಿಕ್ಕಿಲ್ಲ, ನೀವೊಂದು ಮದುವೆ ಆಗಬೇಕು, ಆಮೇಲೆ ದೀಪೋತ್ಸವಕ್ಕೆ ಜನ ಇಲ್ಲ, ತಾಯಿ ಮಾತ್ರ ಇರೋದಲ್ಲ ಅಥವಾ ಎಲ್ಲ ಹೇಳಿ ಮಾಡಿದರು. ಆಯ್ತಪ್ಪ ನೀವು ಹೇಳೋದಾದ್ರೆ ಮತ್ತೆ ಎಂತ ಮಾಡೋದು ಅಂತ ಹೇಳಿದೆ. ಆಗ ಅವ್ರೊಂದು ಜಾತಕ ತಗೊಂಡು ಬಂದರು. ಜಾತಕ ಜಾತಕದಲ್ಲಿ ಆಗೋದು ಅಂತ ವಾಪಸ್ಸು ಇದು ಜಾತಕದಲ್ಲಿ ಆಗುತ್ತಿಲ್ಲ ಇನ್ನು ಬೇರೆ ತಗೊಂಡು ಬರೋಕ್ಕೆ ಅಂತ ಹೇಳಿ. ಈ ಮನುಷ್ಯ ಅಂದರೆ ಹೊಲಿಗೆ ಸುಬ್ರಹ್ಮಣ್ಯ ಭಟ್ರು ಅವರು ಪ್ರಸ್ತುತ ಅಂದರೆ ನನ್ನ ಹುಡುಗಿ ತಂದ ಮಾವನ ಹತ್ರ ಈಗೊಬ್ಬ ಹುಡುಗ ಇದ್ದಾನೆ, ನೀವು ಸಾಧ್ಯ ಇದ್ದರೆ ಮಾತಾಡಿಸಿ, ಒಳ್ಳೆ ಹುಡುಗ ಅಂತ ಹೇಳಿದ್ರಂತೆ. ಆಗ ಅವರು ಅಲ್ಲೇ ಈಗ ನನ್ನ ಮದುವೆಯಾದ ಹುಡುಗಿಯ ಚಿಕ್ಕಪ್ಪನ ಮಗಳನ್ನು ಮದುವೆಯಾದ್ದು ಈ ಅಳಕ್ಕೆ ಶಂಕರ ಭಟ್ರು, ಅವರ ಮುಖಾಂತರ ಜಾತಕ ಕೊಟ್ಟು ಕಳಿಸಿದರು. ಇದಾಯಿತು ಸಂಗತಿ. ಒಂದು ದಿವಸ ಅದು ಜಾತಕ ತೋರಿಸುವಾಗ ನನ್ನ ತಮ್ಮ ನೋಡಿ ಹೇಳಿದರು, ಮತ್ತು ಕಾಸರಗೋಡು ತಗೊಂಡೋಗಿ ಅಲ್ಲಿ ತೋರಿಸಿದೆ. ಜಾತಕದಲ್ಲಿ ಅದಕ್ಕೆ ಸಾಧಾರಣ ಒಂದು 60 ವರ್ಷದವರೆಗೆ ಇದಿರೋದು ಆಯುಸ್ಸು ಅಂದರೆ ಹೊಂದಿಕೊಂಡು ಹೋದಿರಿ, ಮತ್ತೆ ಅಂತೂ ಮುಂದೆ ನೋಡುವ ಅಂತ ಹೇಳಿದರು. ಸಂದಿಗ್ಧತೆಗೆ ಬಂತ? ಎಂತ ಸಂದಿಗ್ಧ ಸುಮಾರು ಹೋಯ್ತು ನನಗೆ. ಅಲ್ಲ, ಸಂದಿಗ್ಧತೆ 60 ವರ್ಷದವರೆಗೆ ಅಂತ ಹೇಳಿ ಜಾತಕದ ವ್ಯವಸ್ಥೆ 60 ವರ್ಷದವರೆಗೆ 20 ಮತ್ತು ನಿಂಗಳ ಕೈಲಿ 20 ಅಂತ ಹೇಳುವ ಒಂದು ಓವರೇಜ್ ಹೇಳಿದ್ದವರು. ನಾನು ಹಾಗೆ ಇವರನ್ನು ದಿವಸ ಕರ್ಕೊಂಡು ಹೋದ್ರು ಹುಡುಗಿ ನೋಡ್ಲಿಕ್ಕೆ ಹೇಳಿ. ನಾನು ಅವ್ರ ಹತ್ರ ಹೇಳಿದೆ, 50 ಹುಡುಗಿರನ್ನು ನೋಡಲಿಕ್ಕೆ ನನಗೆ ಸಾಧ್ಯ ಇಲ್ಲ, ನನಗೆ ಟೈಮೂ ಇಲ್ಲ ಅಂತ ಹೋಗಿ ನೋಡಿದೆ. ಆ ಕಾಲದಲ್ಲಿ ಫೋಟೋ ಗೀಟೆಲ್ಲ ಇಲ್ಲಲ್ಲ, ವಾಟ್ಸಪ್ ಎಲ್ಲ ಇಲ್ಲ, ಮತ್ತೆ ಹುಡುಗಿ ಹೇಗೆ ಅಂತೇಳಿ ಅಲ್ಲ. ನಾನು ಹುಡುಗಿ ನೋಡಲಿಕ್ಕೆ ಈ ಶಂಕರ ಭಟ್ರು ಹೋಗಿ ನೋಡಬೇಕಷ್ಟೇ, ಹೋಗಿ ಬೇರೆ ಫಂಕ್ಷನ್ಗಳಲ್ಲಿ ಜಂಬ್ರದಲ್ಲಿ ಹಾಗೆ ಇಲ್ಲ. ನನ್ನ ತಮ್ಮನ ಮದುವೆಗೆ ಫಂಕ್ಷನ್ ಹೋಗಿ ನೋಡಿದ್ದು. ನೀವು ನೇರವಾಗಿ ಹೋಗಿ ನೋಡಿದ್ದು? ನೇರವಾಗಿ ನಾನು ಕರ್ಕೊಂಡು ಹೋಗೋದು ತೋರಿಸಿ. ಇದು 4 ಅಂದರೆ 4 ಅಂದರೆ ಇಲ್ಲಿ ಚರಂಡಿಯಲ್ಲಿ ಅಲ್ಲಿ ಇಲ್ಲಿ ಹೋಗಬೇಕು ಅಂತ ಆಗಿನ ಕಾಲ ಹಾಗೆ ಅಂತ ಮಾಡೋದು. ಹೋಗಿದೆ. ಓದೋದಕ್ಕೆ ತೊಂದರೆ ಇಲ್ಲ ಅಂತ ಆಯ್ತಾ? ಓದೋದಕ್ಕೆ ತೊಂದರೆ ಇಲ್ಲ ಅಂತ ಆಯ್ತು. ಓದೋದಕ್ಕೆ ತೊಂದರೆ ಇಲ್ಲ ಅಂತ ಆಯಿತು. ಅಂದರೆ ಇವರು ನನ್ನ ಮಾವ ಆಗುವವರು ಅಲ್ಲಿ ಕಾಯ್ತಾಯಿದ್ರು, ಇಂಥ ಬಸ್ಸಿಗೆ ಬರ್ತೇನೆ ಅಂತ ಇವರು ಬಹುಶಃ ಹೇಳಿರಬೇಕು. ಅವರು ಬರ್ತೇನೆ ಬಂದಿರೋ ನೋಡಿದರು, ಇವರು ಕೈವಾಶ ಮಾಡಿದರು, ನನ್ನ ಕರ್ಕೊಂಡು ಹೋಗಿ. ಇವರು ಸೀದಾ ಅಲ್ಲಿ ಓಡೋದು ಹೋಗಿ ಮನೆಯಲ್ಲೆಲ್ಲ ಹೇಳಿದರು, ಈ ಹುಡುಗ ಬರ್ತಾ ಇದ್ದಾನೆ ನೋಡಲಿಕ್ಕೆ. ಹಾಗೆ ಹೋಗಿ ನೋಡಿ ಎಲ್ಲ ಆಯಿತು. ಪದ್ಯ ಎಲ್ಲ ಹಾಡಿಸಿದ್ರೆ ಪ್ರಶ್ನೆ ಎಲ್ಲ ಕೇಳಿದ್ರೆ ಎಂಥ ಮಾತುಕತೆ ಏನಾದ್ರು ಮಾಡಿದ್ದೀರಾ? ಏನಿಲ್ಲ. ಆ ಕಾಲದಲ್ಲಿ ಹಾಗಿಲ್ಲ. ಉಂಟು, ನಾನು ಮಾತನಾಡಲಿಲ್ಲ, ಅವಳು ಮಾತನಾಡಲಿಲ್ಲ, ಬರೀ ನೋಡಿದ್ದು ಮಾತ್ರ, ಪರಸ್ಪರ ನೋಡಿದ್ದು ಮಾತ್ರ. ಎಲ್ಲ ಸರ್ಬತ್ತು ಕುಡ್ದದ್ದು ಮಾತ್ರ. ಅಷ್ಟೇ. ಸರ್ಬತ್ತು ಕಾಫಿ ಅಂತ ಕೊಟ್ಟಿದ್ದಾರೆ, ಕುಡಿದು. ಅವರು ಒಳಗೊಳಗೆ ಮಾತನಾಡ್ತಾ ಇದ್ದರು. ಅವಕ್ಕೆ ಅಡಕೆ ಎಷ್ಟಿದ್ದಾರ, ತೆಂಗಿನ ಮರ ಎಷ್ಟಿದ್ದಾರ, ಏನಾಗ ಎಂಥದ್ದು ಇಲ್ಲ, ಒಂದು ಸಣ್ಣ ಉದ್ಯೋಗ ಮಾತ್ರ 80 ರೂಪಾಯಿ ಸಂಬಳ 20 ಅಂತ ಹೇಳಿದ್ದಾನೆ. ಹಾಗಾದರೆ ಬೀಳಿದ್ದಾನೆ.
ಏನಿಲ್ಲ. ಈಗ ಈ ಹಂತದಲ್ಲಿ ನೀವು ಸಹಸ್ರಚಂದ್ರ ದರ್ಶನದ ಕಾರ್ಯಕ್ರಮ ಇನ್ನು ಆಗಲಿಕ್ಕಿದೆ. ಈ ಹಂತದಲ್ಲಿ ನಿಮ್ಮ ದಾಂಪತ್ಯದ ಆ ಒಂದು ನೆನಪುಗಳು, ಅಂದರೆ ನೀವೊಂದು ವೈವಾಹಿಕ ಒಂದು ಈ ಕಾಲಘಟ್ಟದಲ್ಲಿ ಏನು ಅನ್ನಿಸ್ತದೆ ನಿಮಗೆ ಒಟ್ಟು ಜೀವನದಲ್ಲಿ ಅಂದರೆ ನಾವು ಸೂಜಿ ನೂಲಿದ್ದಾಗೆ ಇದ್ದೇವೆ. ಅವಳನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ಅವಳಿಲ್ಲ. ಅಂದರೆ ನನ್ನ ಮನೆ, ನಾನು ಬ್ಯಾಂಕಿಗೆ ಹೋಗ್ತಿರೋ ಇಡೀ ಮನೆ ನಡೆಸಿಕೊಂಡು ಬಂದವಳು ಅವಳು. ತಾಯಿ ಇದ್ದು ಇಡೀ ಮನೆ ನಡೆಸಿಕೊಂಡು ಬಂದು ನಮಗೆ ಆವಾಗ ದನಗಳು ಎಮ್ಮೆಗಳು ಎಲ್ಲ ಕೆಲಸ ಮಾಡಿ ನನ್ನನ್ನು ಮುಂದೆ ಸಾಗಿಸಿದವಳೆ ಅವಳು. ಅದರಲ್ಲಿ ಒಂದು ಕೃತಾರ್ಥತೆ ಇದೆ. ಅಂದರೆ ಈಗಲೂ ಹಾಗೆ. ನಾವು ಮತ್ತೆ ಈಗ ಮೊನ್ನೆ ಇಲ್ಲಿ ಅಯೋಧ್ಯೆ ಕಾಶಿಗೆಲ್ಲ ಹೋಗಿ ಬಂದೆವು. ಹೋಗಿ ಆ ಅಂದಾಜಿ ಆ ಮನಸ್ಥಿತಿಯೇ ನನ್ನಲ್ಲಿ ಇರಲಿಲ್ಲ. ನನ್ನ ಮಗ ಕಳಿಸಿದ ಸೊಸೆ ಮತ್ತು ನಾವಿಬ್ಬರು ಇಲ್ಲಿ ಮಾನ್ಯದವರು, ಅಂದರೆ ಮಾನ್ಯ ಅಂದರೆ ಅವರು ನಮ್ಮ ಶಿಷ್ಯವರ್ಗ ಅಂತೇಳಿ ನನ್ನನ್ನು ಬಹಳ ಜಾಗ್ರತೆಯಿಂದ ಕರ್ಕೊಂಡು ಬಂದಿದ್ದಾರೆ. ಅಯೋಧ್ಯೆ ಮತ್ತು ಕಾಶಿ ಎರಡು ಕಡೆ, ಬೆಂಗಳೂರಲ್ಲಿ ಬಸ್ಸು, ಸ್ಪೆಷಲ್ ಬಸ್ಸು, ಅಲ್ಲಿಂದ ವಿಮಾನ. ಈಗ ನೀವು ಮಾತಿನ ಎಡೆಯಲ್ಲಿ ಹೇಳಿದ್ರಿ ಶಿಷ್ಯ ವರ್ಗ ಅಂತ ಹೇಳಿದ್ರಿ. ನೀವು ಬ್ಯಾಂಕ್ ಉದ್ಯೋಗಿ, ಶಿಷ್ಯ ವರ್ಗ ಅಂದರೆ ಅದು ಹೇಗೆ ಶಿಷ್ಯವರ್ಗ ತಾಳೆ ಆಗ್ತದೆ ಅಂತ ಹೇಳಿ? ತಾಳೆ ಆಗ್ತದೆ ಅಂದರೆ ನನ್ನ ತಂದೆಯವರು ಈ ಮಾನ್ಯದವರಿಗೆಲ್ಲ ಗಣಹೋಮ ಮಾಡೋದು ಮತ್ತು ಮದುವೆ ಮಾಡಿಸೋದು ಹೀಗೆಲ್ಲ ಮಾಡ್ತಾಯಿದ್ರು. ಪೌರೋಹಿತ್ಯವೂ ಮಾಡ್ತಾಯಿದ್ರು. ಅದೇ ಇವರು ನನ್ನನ್ನು ಬಿಡುವುದಿಲ್ಲ, ನಾನು ಬಿಟ್ಟರು ಅವರು ಬಿಡಬೇಕಲ್ಲ, ನೀವೇ ಬರಬೇಕು ಅಂತ ಹೇಳಿದ್ರು. ಹಾಗೆ ಟೈಮ್ ಇದ್ದಾಗ ನಾನು ಹೋಗಿ ಪೌರೋಹಿತ್ಯ ಮಾಡ್ತಾಯಿದ್ದೆ. ಅಂದರೆ ಬೆಳಗ್ಗೆ ಬೇಗ ಎದ್ದು ಗಣಹೋಮ ಎಲ್ಲ ಇದ್ದರೆ ಬೆಳಗ್ಗೆ ಮತ್ತು ಚೌತಿ ದಿವಸ ಮಾತ್ರ ಹೆಚ್ಚು ಗಣಹೋಮ ಇರೋದಿಲ್ಲ. ಚೌತಿ ದಿವಸ ನಾವೀಗ ಬ್ಯಾಂಕಿಗೆ ರಜೆ ಇರ್ತದೆ, ಮಾಡ್ತಾಯಿದ್ರಿ. ಮತ್ತು ನನಗೆ ಒಂದು ಧನ್ಯತಾ ಭಾವ ಅಂದರೆ ನಾನು ದುಡ್ಡು ಹೇಳುವ ಕ್ರಮ ಇಲ್ಲ. ಬರೀ ವೀಳ್ಯದ ಅಡಿಕೆ ಅವರು ಇಷ್ಟ ದಕ್ಷಿಣ ತೆಕ್ಕೊಂಡು ಬರುವ ಜನ. ನನಗೆ ಅಷ್ಟು ಕೊಡಿ ಇಷ್ಟು ಕೊಡಿ ಅಂತ ಕೊಟ್ಟದ್ದನ್ನು ಕೂಡ ತಂದಿಲ್ಲ, ದೇವರ ವೇದಿಕೆ ಹಾಕೋದಷ್ಟೇ ಹೊರತು ಈಗ ಮಾಡುವ ಅಭ್ಯಾಸ ಇಲ್ಲ. ಇಂತಿಷ್ಟೇ ಕೊಡಿ, ಹೀಗೆ ಕೊಡಿ ಅಂತ ಹೇಳುವಂಥದ್ದು ಇಲ್ಲ. ಅಂದರೆ ನನ್ನನ್ನು ಕಾಪಾಡಿಕೊಂಡು ಬಂದು ನಮ್ಮ ಕುಲದೇವರು ದುರ್ಗಾ ಪರಮೇಶ್ವರಿ ಮತ್ತು ನಮ್ಮ ಗುರುಗಳು ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು. ಸ್ವಾಮಿಗಳು ಬೆಳಗ್ಗೆ ಎದ್ದು ರಾಘವೇಶ್ವರ ನೋಡಿ ಇದು ಕಾಣುತ್ತಾ ಉಂಟು ಫೋಟೋ, ಅವರಿಗೆ ಅಡ್ಡ ಬೀಳೋದು, ನಮ್ಮ ಮನೆ ದೇವರಿಗೆ ಅಡ್ಡ ಬೀಳೋದು. ಮಕ್ಕಳು ನಿಮ್ಮ ಕೌಟುಂಬಿಕ ಒಂದು ವಿವರ ಹೇಳಿ. ಮಕ್ಕಳು, ಕೌಟುಂಬಿಕ ವಿವರ, ಮೊಮ್ಮಕ್ಕಳು, ಸೊಸೆಂದ್ರ ಒಂದು ವಿವರ ಹೇಳಿ. ನನಗೆ ಸುರುವಿನವಳು ಮಗಳು. ಮದುವೆ ಆದ ಸಂಗತಿ ಹೇಳಿದ್ದೆ ನಾನು, 75 ಮದುವೆ ಮುಂಚೆ. ಆ ಮದುವೆ ಅಲ್ಲೇ ಆಯಿತು. ಮರುದಿವಸ ಗೃಹ ಪ್ರವೇಶ ಮನೆಯಲ್ಲೇ ಆದ್ದು. ಮದುವೆಗಿಂತ ಜಾಸ್ತಿ ಜನ ಗೃಹ ಪ್ರವೇಶಕ್ಕಾಗಿದೆ, ಇಲ್ಲಿ ಮದುವೆದಾಗಿದೆ. ನಾವು ಅಲ್ಲಿಂದ ಅದು ಹೇಳಿಕೊಂಡಲ್ಲಿ ಮದುವೆ ಆಯಿತು, ಗೃಹ ಪ್ರವೇಶ ಆಯಿತು. ಮರುದಿವಸ ಗೃಹ ಪ್ರವೇಶ. ಮಕ್ಕಳು ಎಷ್ಟು ಜನ ನಿಮಗೆ? ಗೃಹ ಪ್ರವೇಶ ಅಂದರೆ ಆ ಟೈಮಿನಲ್ಲಿ 4 ದಿವಸ ಮದುವೆ ಮರುದಿವಸ ಗೃಹ ಪ್ರವೇಶ, ಮತ್ತು 4ರಲ್ಲಿ ಚತುರ್ಥಿ, ಅದೆಲ್ಲ ಮನೆಯಲ್ಲೇ ಆದ್ದು. ಮಕ್ಕಳು 3 ಜನ. ಅಂದರೆ ದೊಡ್ಡವಳು ಹುಡುಗಿ 1975ರಲ್ಲಿ ಮದುವೆ ಆದ್ದು. 75 ಡಿಸೆಂಬರ್ನಲ್ಲಿ ಮಗಳು ಹುಟ್ಟಿದ್ದಾಳೆ. ಏನು ಹೆಸರು ಅವ್ರದ್ದು? ಪ್ರೇಮಸುಧಾ. ಎಲ್ಲಿ ಕೊಟ್ಟದ್ದು? ಇಲ್ಲಿ ಮೀಚಿನರ್ಕ ಪುರುಷೋತ್ತಮ ಭಟ್ರಿಗೆ. ಅವರ ಮಕ್ಕಳು ಅವರಿಗೆ ಮಕ್ಕಳು, ಒಬ್ಬ ಹುಡುಗ, ಒಂದು ಹುಡುಗಿ. ಹುಡುಗ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದಾನೆ. ಅವ ಇದು ಮಾಡಿದ್ದು ತೊಂದರೆ ಇಲ್ಲ, ಕಂಪನಿಯಲ್ಲಿರೋದು. ಅವ CA, ಚಾರ್ಟರ್ಡ್ ಅಕೌಂಟೆಂಟ್. ಮತ್ತು ಮಗಳ ಮಗಳು ಕಬೆಕೋಡಿಗೆ ಕೊಟ್ಟದ್ದು. ಅವಳಿಗೊಬ್ಬಳು ಮಗಳಾಗಿದ್ದಾಳೆ. ಹಾಗೆ ನಾನು ಮುದಿಯಜ್ಜಾಗಿದ್ದೇನೆ. ಮತ್ತು ಮಕ್ಕಳು, ಗಂಡು ಮಕ್ಕಳು 2 ಜನ. ಒಬ್ಬರು ಶಂಕರಕುಮಾರ್ ಅಂತೇಳಿ, ಮತ್ತೊಬ್ಬ ಕೃಷ್ಣಮೂರ್ತಿ ಅಂತ. ಅವರೇನು ಮಾಡ್ತಾರೆ ಮಕ್ಕಳು? ವೃತ್ತಿ ಅಂದರೆ ಇವನನ್ನು ತುಂಬ ಕಲಿಸಬೇಕು ಅಂತ ಅಪೇಕ್ಷೆ ಇಟ್ಟುಕೊಂಡು ನಾನು ಪುತ್ತೂರು ವಿವೇಕಾನಂದಕ್ಕೆ ಸೇರಿಸಲಿಕ್ಕೆ ಕರ್ಕೊಂಡು ಹೋದೆ. ದೊಡ್ಡ ಮಗನ ಶಂಕರಕುಮಾರ್ ಅಂತೇಳಿ. ಅಷ್ಟಾಗುವಲ್ಲಿಂದ ವಿದ್ಯಾರ್ಥಿಗೆ ನನಗೆ ನನ್ನ ಚಿಕ್ಕಪ್ಪ ಅಂತ ಹೇಳೋದು, ನನ್ನ ಸೋದರತ್ತೆಯ ಮಗಳ ಮಗ. ಅವ್ರು ಹೇಳಿದ್ರು, ಅಪ್ಪಾಜಿ
ನಿಂಗೆ ಅಷ್ಟೆಲ್ಲ ತುಂಬ ಕಲಿಸಿದ ಗುಣ ಇಲ್ಲೇ ನೀವು ಈಗ ಒಂದು ಕೋರ್ಸ್ ಶುರು ಆಗಿದೆ ಇಲ್ಲಿ 2 ವರ್ಷದ 3 ವರ್ಷದ ಕೋರ್ಸಿಗೆ ಸೇರಿಸಿ ಕೆಲಸಕ್ಕೆ ಕಳಿಸಿ ಆ ಮುನ್ನದವರನ್ನು ನೋಡಿ ಸ್ಪ್ಯಾನರ್ ಇಟ್ಕೊಂಡು ಪೈಸೆ ಎಷ್ಟು ಮಾಡಿದ್ದಾರೆ. ತುಂಬ ಕಲಿತು ಡಿಗ್ರಿ ಅದು ಇದು ಡಾಕ್ಟ್ರ್ ಎಲ್ಲ ಮಾಡಿ ಅಲ್ಲಿ ಇಲ್ಲಿ ದುಡ್ಡು ಕೊಟ್ಟುಕೊಂಡು ಯಾಕೆ ಅಂತ ಹೇಳಿದರು. ಆಯಿತು ನೀವು ಹೇಳಿದಾಗೆ ಮಾಡೋದು ಅಂತೇಳಿ ಅವರೇ ಕೊಂಡೋಗಿ ಸೇರಿಸಿದರು ವಿವೇಕಾನಂದದಲ್ಲಿ ಒಂದು ಯಾವುದೋ ಒಂದು ಡಿಪ್ಲೊಮಾ ಕೋರ್ಸಿಗೆ. ಮತ್ತು ಎರಡನೇ ಮಗ ಕೃಷ್ಣಮೂರ್ತಿ ಅಂತೇಳಿ ಅವರನ್ನು ನಾನು ಹೆಚ್ಚು ಕಲಿಕೆಗೆ ಕರ್ಕೊಂಡು ಹೋಗೋದು. ಜಾತಕ ತೋರಿಸಿದಾಗ ಅವರು ಎಷ್ಟು ಕಲಿತರು ಅವರು ಜ್ಯೋತಿಷ್ಯವೇ ಮಾಡ್ಯಾರ ಅಷ್ಟೇ ಹೊರತು ಯಾರು ಹೇಳಿದ್ರು? ಒಳಕೊಂಜಿ ಜೋಶಿರ ತೆಗಿಬೋದು. ಸೊ ಮಾತ್ರ ನೀವು ಅಲ್ಲಿ ಉಡುಪಿಯಲ್ಲಿ ಇರುವಾಗಲೇ ಅವ್ರನ್ನ ಕರ್ಕೊಂಡು ಬರಬೇಕು. ಅವರಿಗೆ ABVP ಅದು ಇದು ಹೇಳಿ ಮುಂದೆ ಹೋದರು. ಆಗ ಸಂಗತಿ ಸರಿ ಅವ್ರು ಹೇಳಿದ್ದು ಅಂತ ಕರ್ಕೊಂಡು ಮನೆಗೆ ಬಂದೆ. ನೀವು ಮನೆಗೆ ಬಾ, ಇಲ್ಲಿ ಮನೇಲಿ ಹೆಂಗೋ ಹೇಳಿದ್ದು ಯಾಕೆ ಹೇಳಿದ್ದು ಸಾಧ್ಯ ಆಗೋದಿಲ್ಲ, ನೀವು ಮನೆಗೆ ಬಾ ಅಂತ ಮನೆಗೆ ಕರ್ಕೊಂಡು ಬಂದೆ. ಸೊ ಜ್ಯೋತಿಷ್ಯ ನಿಮ್ಮ ಪರಂಪರೆಯಿಂದ ಬಂದದ್ದು ಈಗ ಮುಂದುವರಿತಾ ಇದೆ. ಜ್ಯೋತಿಷ್ಯ ಪರಂಪರೆಯಿಂದ ಬಂದು ಅವರು ಈಗ ಮುಂದುವರಿಯುತ್ತಾ ಇದೆ. ಸಣ್ಣ ಮಗ ಜ್ಯೋತಿಷ್ಯ ಮಾಡ್ತಾ ಇದ್ದಾನೆ. ದೊಡ್ಡ ಮಗ ಅವನ ಸೋದರ ಮಾವ ಅಲ್ಲಿ ಅದೇ ಇದ್ದ ಇಲ್ಲಿ ಸುಪ್ರೀಂ ಮೋಟರ್ಸಲ್ಲಿ ಬಜಾಜ್ ಕಂಪನಿಯ. ಈಗ ದೊಡ್ಡ ಮಗನಿಗೆ ಎಷ್ಟು ಮಕ್ಕಳು? ದೊಡ್ಡ ಮಗನಿಗೆ 2 ಹೆಣ್ಣು ಮಕ್ಕಳು. ಮತ್ತು ಈಗ 4 ವರ್ಷ ಆಯಿತು. 4 ವರ್ಷ 1ನೇ ಕ್ಲಾಸಲ್ಲಿದ್ದಾನೆ ಗಂಡು ಮಗ. ಎರಡನೇ ಪುತ್ಕೋಳಿ ಜೋಶಿಯರಿಗೆ ಕೃಷ್ಣಮೂರ್ತಿಗೆ 2 ಜನ ಮಕ್ಕಳು. ದೊಡ್ಡವ ಈಗ ಇಲ್ಲಿ ಎಲ್ಲಿಯ ಪುತ್ತೂರಲ್ಲಿ ಕೃಷ್ಣಮೂರ್ತಿ ಅಲ್ಲಿ ಕಲಿತು ಇಲ್ಲಿ ಮನೆಗೆ ಬಂದು ಉಜುಂಗಾವಿ ಸಂಸ್ಕೃತ ಶಾಲೆಯಲ್ಲಿ ಅಧ್ಯಾಪಕರಾಗಿ ಸಂಸ್ಕೃತ ಕಾಲೇಜಲ್ಲಿ ಸಂಸ್ಕೃತ ಪಾಠ ಮಾಡ್ತಾ ಇದ್ದೆ. ದೊಡ್ಡ ಮಗನ ಮಗಳು ಈ ಸಣ್ಣ ಮಗನ ಮಗನು ಅವಕ್ಕೆ ಹೆಚ್ಚು ವ್ಯತ್ಯಾಸ ಇಲ್ಲ. ಅಂದರೆ ಅವಕ್ಕೆ ಮದುವೆ ಇದ್ದಿದ್ದೇ 1 ತಿಂಗಳು ಡಿಫರೆನ್ಸ್. ಮಗನಿಗೆ 2 ಜನ ಗಂಡು ಮಕ್ಕಳು. ದೊಡ್ಡವ ಅಂಬಿಕಾದಲ್ಲಿ ಪುತ್ತೂರಲ್ಲಿ ಕಲಿತಾ ಇದ್ದಾನೆ. ಎರಡನೇವ ನೀರ್ಚನಲ್ಲಿ ಹೈಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊಸೆ ಹೆಸರೇನು ನಿಮ್ಮ ಮನೆಯಲ್ಲಿ? ಸೊಸೆಯಲ್ಲಿ ಇಲ್ಲಿಯವಳ ಕೃಷ್ಣಮೂರ್ತಿಯ ಹೆಂಡತಿ ಹೆಸರು ಪ್ರತಿಭಾ ಅಂತೇಳಿ. ಅವನ ದೊಡ್ಡ ಮಗನ ಹೆಂಡತಿ ಹೆಸರು ದಿವ್ಯಾ ಸರಸ್ವತಿ ಅಂತ. ನೀವು ಅವರನ್ನು ಮೊದಲು ಸಂದರ್ಶನ ಮಾಡಿದಂತಹ ಒಂದು ಸಂದರ್ಭ ಅದು ಹೇಗಿತ್ತು? ಸರಿಯಾಗಿ ನೋಡಿ ಯಾರು ಅಂತ ಒಳ್ಳೆ ಅಭಿಪ್ರಾಯ ಇತ್ತು. ಮುಖ ಎಲ್ಲ ಕಾಣುವಾಗ ಆಗ್ಬೋದು ಅಂತ ಆಯ್ತಾ? ಮತ್ತೆ ಮೊದಲಿನ ಕಾಲದಲ್ಲೆಲ್ಲ ಹಾಗೆಲ್ಲ ಇಲ್ಲಲ್ಲ. ತಂದೆಯವರು ತಾಯಿಯವರು ಹೇಳಿದಾಗೆ ನಮ್ಮನ್ನು ಪರ್ಮಿಷನ್ ಎಂತದ್ದಿಲ್ಲ, ಅವ್ರು ಹೇಳಿದಾಗ ನಾವು ಹಾಗೆ. ಈಗ ಯಜಮಾನರು ಒಳ್ಳೆಯ ಒಬ್ಬರು ನಾಟಕ ಕಲಾವಿದ, ಬಹಳ ಎಳೆವೆಯಿಂದಲೇ ನಾಟಕ ರಂಗಕ್ಕೆ ಬಂದವರು ಅಂತ ಕೇಳಿದೆ. ಆದರೆ ಯಾವಾಗ ನಾಟಕ ರಂಗದಿಂದ ದೂರ ಆದರು ಅಥವಾ ದೂರ ಆಗಲಿಕ್ಕೆ ಏನಾದರೂ ಕಾರಣ ಇತ್ತಾ ಇತ್ತೀಚೆಗೆ? ಮಕ್ಕಳಿಂದಾಗಿ ಏನು ಹೇಳಿ? ಏನು ಹೇಳಿದ್ರೆ ಅವರಿಗೆ ಸ್ವಲ್ಪ ಹೆದರಿಕೆ ಆಯಿತು. ಚಿಕ್ಕ ಮಕ್ಕಳು ಹೆಚ್ಚು ದೊಡ್ಡದಿಲ್ಲ ಇದ್ದಾಗ ಅಪ್ಪನಿಗೆ ಈ ವೇಷ ಎಲ್ಲ ಕೊಡೋದು ಬೇಡ, ನಮಗೆ ಮಕ್ಕಳು ನಾಟಕ ಇದೆಲ್ಲ ಬೇಡ ಅಂತೇಳಿ ಒಂದು ನಾಟಕ ಆಗ್ತಾ ಇದ್ದಾಗೆ ದೊಡ್ಡ ಮಗಳಿಗೆ ಬೋಧ ತಪ್ಪೆಲ್ಲಾಗಿದೆ. ಆಗ ಅವರು ಇವರಿಗೆ ಗೊತ್ತಾದರೆ ನಾಟಕ ಎಲ್ಲ ಹಾಳಾದಿತ್ತಲ್ಲ ಅಂತ ಹೇಳಿ ಇವರಿಗೆ ಹೇಳದೆ ಅವಳಿಗೆ ವ್ಯವಸ್ಥೆ ಮಾಡಿದ್ರು ಅಂತ. ಅದ್ರ ನಂತರ ಯಾರು ಒತ್ತಾಯ ಮಾಡಲಿಲ್ಲ ನಾಟಕಕ್ಕೆ ಬರಬೇಕು ಅಂತ ಹೇಳಿ ಹಾಗೆ. ಸೊ ಆ ಒಂದು ಘಟನೆಯಿಂದ ಅವರು ನಾಟಕ ರಂಗಕ್ಕೆ ವಿದಾಯ ಹೇಳಿದ್ರು ಅಂತ ಕಾಣ್ತದೆ ಅಲ್ವಾ? ಹೌದೌದು. ಹಾಗಾದ ಕಾರಣ ನಾನು ಇನ್ನು ಬಿಡುವುದೇ, ನಾಟಕ ಮಾಡೋದಿಲ್ಲ, ಮಕ್ಕಳಿಗೆ ಬೇಜಾರಾಗ್ತದಲ್ಲ ಹಾಗೆ ಬೇಡ ಅಂತ. ಮಾನ್ಯ ಶಾಲೆಯಲ್ಲಿ ಬಯ್ಯ ಮಲ್ಲಿಗೆ ನಾಟಕ ಆಗ್ತಾಯಿತ್ತು. ಅಂದರೆ ಅದು ಗ್ರ್ಯಾಂಡ್ ನಮ್ಮ ಸೀನು ಅದನ್ನು ನೋಡಿ ನನ್ನ ಮಗಳು ಮತ್ತು ಮಗ ಅಲ್ಲಿಗೆ ಬಂದಿದ್ದರು. ಅಲ್ಲಿ ಕೂತ್ಕೊಂಡಿದ್ದರು. ನನ್ನ ಈ ಆ್ಯಕ್ಷನು ಇದು ನೋಡಿ ಮಗಳಿಗೆ ಬೋಧ ತಪ್ಪಿದ್ರು. ಯಾವುದು ಪಾತ್ರ ನಿಮ್ಮದು ಅದರಲ್ಲಿ? ನನ್ನದು ಬಯ್ಯ ಮಲ್ಲಿಗೆಯಲ್ಲಿ ಶಾಂತಿ. ಸೊ ನಿಮ್ಮ ನಾಟಕದ ಪ್ರಭಾವ ಆ ಮಟ್ಟಿಗಿತ್ತು? ಆ ಮಟ್ಟಿಗಿತ್ತು. ಅಂದರೆ ಈ ನಾಟಕಕರ್ತರು ಅಥವಾ ನೀರ್ಚಾಲನೆ ನನ್ನದು ಕೇಳಬೇಕಾದ್ರೆ ನೀರ್ಚಾಲನೆಯವ್ರ ಹತ್ರ ಕೇಳಿದ್ರೆ ಆಯಿತು. ನೀರ್ಚಾಲನೆಯಲ್ಲಿ ಕಬ್ಬಿನ ಅಂಗಡಿಯ ಈಗಲೂ ಇದ್ದಾನೆ,
ನಾವಲ್ಲಿ ಹೋಗುವಾಗ ಮೊನ್ನೆ ಇವಳು ಇಲ್ಲಿಗೆ ಕುಕ್ಕಂಕೊಡ್ಲಿಗೆ ಹೋಗಿದ್ದಳು. ಅಲ್ಲಿ ಬಾಬು ಮಡಿವಾಳ ಅಂತಿದೆ, ಅವರು ಬೇರೆ ಹೆಸರು ಮತ್ತು ಇವಳು ಮಾತನಾಡ್ತಾ ಇರುವಾಗ ಅಲ್ಲಿ ಅವರು ಹೇಳಿದ್ರಂತೆ, ಇದು ಆರೆಂಜ್ ತೂತಿ ಬೇರೆ ತೋಡಿಜಿ ಬೇರೆ ಅಡ್ಡೆಲ್ಲ ಜೇಲಕ್ಕೆ ಒಳ್ಳೆ ವೇಷಪಾಡುಂಟ ಅಂತ ಹೇಳಿ ಎಲ್ಲ ಹೇಳಿದ್ರಂತೆ. ಅಂದರೆ ಅಷ್ಟು ಮತ್ತು ನಾಟಕ ಅಂದರೆ ಆ ತುಳುವಿನ ನನ್ನ ಉಚ್ಚಾರ ಮತ್ತು ಇದು ನಾನು ಅಳಬೇಕಾದಲ್ಲಿ ಅಳೋದು. ನನ್ನ ಎಮ್ ಎನ್ ಮಣಿಯಣೆ ಅಂತ ಇದ್ದ ಅವಾಗ. ಹೌದು, ಎಮ್ ಎನ್ ಮಣಿಯಣೆ ಹೇಳಿದ್ರು, ಈ ನಾವಿಗೆ ಇನ್ನು ಇಂಥ ಸಾಟಿ ಬೇರೆ ಸಿಕ್ಕಲಿಕ್ಕಿಲ್ಲ ನಾವಿಗೆ. ಯಾವುದೇ ನಾಟಕ ಆಗಲಿ ನಾವು ಮತ್ತೆ ಬೇರೆ ಬೇರೆ ನಾಟಕ ಮಾಡಿದ್ದೇವೆ. ಟಿಪ್ಪು ಸುಲ್ತಾನ ಮತ್ತು ಸತ್ಯ ಹರಿಶ್ಚಂದ್ರ, ಹಲವು ನಾಟಕಗಳಲ್ಲಿ. ನೀವು ನಾಟಕದ ಒಳಗೆ ಹೋಗ್ತಾ ಇದ್ರಿ, ಸುಬ್ರಹ್ಮಣ್ಯ ಭಟ್ಟಲ್ಲ. ನಾಟಕದಲ್ಲಿ ಅಭಿನಯ ಮಾಡಿದರೆ ನಾಟಕದ ಬಹಳ ಒಂದು ಅಭಿಮಾನಿಯು, ಅದರೊಟ್ಟಿಗೆ ಬಹಳ ನಾಟಕದ ಬಗ್ಗೆ ಬಹಳ ಒಂದು ತಿಳುವಳಿಕೆ ಇದ್ದವರು. ಮತ್ತು ಅವರದ್ದು ಸ್ತ್ರೀ ಪಾರ್ಟು ನಾಟಕದಲ್ಲಿ ಅಂತ ಹೇಳಿದ್ರೆ, ಇದು ನಮ್ಮ ಯಕ್ಷಗಾನದಲ್ಲಿ ಮಾಡುವಂಥ ಸ್ತ್ರೀ ಪಾರ್ಟ್ ಉಂಟಲ್ಲ, ಅದೇ ರೀತಿಯ ಒಂದು ಇಟ್ಟು ಸರಿಯಾದ ಒಂದು ಸ್ತ್ರೀಯೇ ಅಂತ ಹೇಳುವ ಒಂದು ಭಾವನೆ ಬರ್ತದೆ ಅವರ ಸ್ತ್ರೀ ಪಾರ್ಟಿಗೆ. ಆ ರೀತಿಯ ಒಂದು ಅದರ ಬಗ್ಗೆ ಒಂದು ನಟನೆ ಆ ರೀತಿಯದ್ದು. ಯಾವ ಪಾತ್ರ ಅವರು ಸಾಧಾರಣ ಹೆಚ್ಚಿನ ರೀತಿಯಲ್ಲಿ ನೋಡಿದರೆ ಅಜಾತ ಶತ್ರು ಅವರು. ಅಜಾತ ಶತ್ರು. ನನಗೆ ಕೊಟ್ಟಿದ್ದ ಹಾಗೆ ಯಾರ ಹತ್ರ ಅವರು ದ್ವೇಷ ಮಾಡಲಿಲ್ಲ, ಒಳ್ಳೆಯದಲ್ಲಿದ್ದರು. ಅವರಿಗೆ ಅಸಮಾಧಾನ ಇದ್ದರೂ ಕೂಡ ಅದನ್ನು ಮನಸ್ಸಿಗೆ ತೆಕ್ಕೊಳ್ಳದೆ ಒಂದು ಹೊಂದಿಕೊಂಡು ಹೋಗುವಂಥ ಜನರು. ಮತ್ತೆ ನಾಟಕದಲ್ಲಿ ಅಭಿನಯ ಮಾಡ್ತಿದ್ದು ಅಂತ ಹೇಳಿದ್ರೆ, ನಮ್ಮ ತುಳು ನಾಟಕ ಒಂದು ಅವರು ಮುಖ್ಯವಾಗಿ ಮಾಡಿದ್ದು ಒಂದು 50 ಎಪಿಸೋಡಲ್ಲಿ ಆಗಿರ್ಬೋದು, ಅಲ್ಲ 50 ಅದರ ಪ್ರಯೋಗ ಆಗಿರ್ಬೋದು. ಅದು ಹೇಗೆ ಅಂತ ಹೇಳಿದ್ರೆ, ಬಯ್ಯ ಮಲ್ಲಿಗೆ ಅಂತೇಳಿ ಮೈನ್ ಆಗಿ ಅದರ ಹೆಸರು. ಅದರಲ್ಲಿ ಅವರೊಂದು ಶೋಷಣೆಯ ಪಾರ್ಟ್, ಅವರಿಗೆ ಒಂದು ಸ್ತ್ರೀ ಪಾರ್ಟು ಯಾವುದು ಅಂತ ಹೇಳಿದ್ರೆ, ಇದು ಶಾಂತಿ ಅಂತ ಹೇಳೋ ಒಂದು ಪಾರ್ಟ್. ನಾನು ಆ ಸಮಯದಲ್ಲಿ ಬಹಳ ಚಿಕ್ಕವ. ನಾನು ಅವರ ನಾಟಕ ಉಂಟು ಅಂತ ಹೇಳಿದ್ರೆ, ನಮ್ಮದು ಸಿದ್ಧಿವಿನಾಯಕ ನಾಟಕ ಸಭಾ ನೀರ್ಚಾಲು ಅಂತ ಹೇಳಿ ನಾವು ಅದರಲ್ಲಿ ಒಂದು 10 ವರ್ಷ ಕಳೆದು ಅದರಲ್ಲಿ ಸೆಟ್ ಆಗಿದ್ದೇನೆ. ಅದರ ಬದಲು ನಾನು ನೋಡುದು ಮಾತ್ರ. ಆಮೇಲೆ ನೀವು ಒಬ್ಬರು ನಟರು ಆಗಿದ್ರಿ. ನಾಟಕ ಅಂದ್ರೆ ಅವರ ಎಡೆಯಲ್ಲಿ ನಾವು ಏನೂ ಅಲ್ಲ, ಸ್ಟೇಜ್ ಕಟ್ಟಲಿಕ್ಕೆ ಮತ್ತೆ ಒಂದು ಸೈಡ್ ಆಗಿ ಏನಾದ್ರು ಮಾಡ್ಲಿಕ್ಕೆ ಹಾಗೆ ಮತ್ತೆ ಅವರಿಗೆ ಸ್ವಲ್ಪ ಪ್ರಾಯ ಆಗುವಾಗ ನಾವು ವಾಪಸ್ಸು ನಮಗೆ ಒಂದು ಕೆಳಗೆ ಇದು ನೀರು ಹರಿದು ಹೋಗುವ ಮೇಲಿಂದ ಮತ್ತೊಂದು ನೀರು ಬರ್ಬೇಕಲ್ಲ, ಇದು ಹಣ್ಣೆಲೆ ಉದುರುವ ಹಸಿರೆಲೆ ಬರುವ ಹಣ್ಣೆಲೆ ಬರುವ ಹಾಗೆ ನನಗೊಂದು ಚಾನ್ಸ್, ಒಂದು ಬದಲಾವಣೆ ನಮಗೆ ಸಿಕ್ಕಿತ್ತು. ಆದರೆ ಅವರು ಮಾಡುವಂತಹ ಮಟ್ಟಕ್ಕೆ ಬಾರದಿದ್ದರು. ನಾವು ಸುಮಾರು ವರ್ಷ ಅದನ್ನೊಂದು ಒಳ್ಳೆಯ ರೀತಿಯಲ್ಲಿ ತಗೊಂಡು ಹೋಗಿದ್ದೇವೆ. ಯಾವತ್ತಿಗೂ ಅವರೊಂದು ಮರೆಯುವಂಥ ವ್ಯಕ್ತಿ ಅಲ್ಲ. ಅವರೊಂದು ಆ ಸ್ತ್ರೀ ಪಾರ್ಟ್ ಒಂದು ಶೋಷಣೆಯ ಒಂದು ಹಳ್ಳಿಯ ಒಂದು ಮನೆಯ ಒಂದು ಮರ್ಯಾದೆಯ ಒಂದು ಗೃಹಿಣಿಯಾಗಿ ಗೃಹಲಕ್ಷ್ಮಿಯಾಗಿ ಮತ್ತು ಅದ್ಭುತ ಆಗಿದೆ. ಆ ಮನೆಯನ್ನು ಒಂದು ಚಂದಕ್ಕೆ ತೆಕ್ಕೊಂಡು ಹೋಗುದು ತ್ಯಾಗ, ಅಣ್ಣಂದರಿಗೆ ತಮ್ಮಂದರಿಗೆ ಆ ಒಂದು ಮತ್ತೆ ಒಂದು ತ್ಯಾಗ, ಅದೆಲ್ಲ ಅದ್ಭುತ ಅವರ ಅಭಿನಯ. ಮೆಚ್ಚಬೇಕು ಅವರನ್ನು. ಅವರು ಅಭಿನಯ ಮಾಡಿದ್ರೆ ಜನರು ಕೂಗಿಕೊಂಡಿದ್ದರು ಅವರ ಅಭಿನಯವನ್ನು ನೋಡಿ. ಆ ರೀತಿಯ ಒಂದು ಅಭಿನಯ. ಸುಬ್ರಹ್ಮಣ್ಯ ಭಟ್ರು ಅಂತ ಹೇಳಿದ್ರೆ ಒಂದು ಮನೆತನದವರು, ಒಂದು ಪುದುಕೋಳಿ ಮನೆತನದವರು. ಮತ್ತೆ ಅವರ ಮಕ್ಕಳು ಹಾಗೆ ಒಬ್ಬರು ಅಧ್ಯಾಪಕರಾಗಿ ವೈದಿಕರಾಗಿ ಬಹಳ ಒಳ್ಳೆಯದಿದ್ದಾರೆ. ಮತ್ತೆ ಅವರ ಸೊಸೆಯವರು ಎಲ್ಲ ನಮ್ಮ ಇಲ್ಲಿ ಪರಿಚಯದವರು, ಬಹಳ ಒಳ್ಳೆಯ ಮನುಷ್ಯರು. ಅವರನ್ನು ಯಾವತ್ತಿಗೂ ನಾವು ಮರೆಯುವ ವ್ಯಕ್ತಿ ಅಲ್ಲ, ಮತ್ತು ಅವರನ್ನು ನೆನಪು ಮಾಡುವುದು ಯಾವತ್ತಿಗೂ. ಬೆಸ್ಟ್ ಒಳ್ಳೆ ಜನ. ಧನ್ಯವಾದಗಳು ನಾರಾಯಣ ಭಟ್ರೆ. ನಾನು ನೀರ್ಚಾಲಿನಲ್ಲಿ ಸಹನಾ ಸ್ಟೋರ್ಸ್ ಜಡ್ಡು ಅಂಗಡಿ ಅಂತ ಫೇಮಸ್ ಹೋಟೆಲ್ ಇತ್ತು, ಜಡ್ಡು ಹೋಟೆಲ್ ಶೆಡ್ ಅಂಗಡಿ ಅಂತ. ಅಂದ್ರೆ ಇಲ್ಲಿ ಮೊದಲೊಂದು ಲಾರಿ ಶೆಡ್ ಇತ್ತು. ಇಲ್ಲಿಗೆ ನಾವು ಒಂದು 67 ವರ್ಷ ಆಯ್ತು ನಮ್ಮದು ಈ ಅಂಗಡಿ ಇರುವುದು. ಒಂದು 30 ವರ್ಷ ಹೋಟೆಲ್, ಮತ್ತೊಂದು ಈಗ ಒಂದು ಶೆಡ್ ಹೋಟೆಲ್ ಅಂದ್ರೆ ಲಾರಿ ಶೆಡ್ ಇದ್ದ ಕಾರಣ ಲಾರಿ ಶೆಡ್ ಹೋಗಿ ನಮಗೆ ಒಂದು ಜೀವನಕ್ಕೆ ಒಂದು ನಮ್ಮ ಕಂಡಿಗೆ ಶಾಂಭಟ್ರು ಒಂದು ವ್ಯವಸ್ಥೆ ಮಾಡಿಕೊಟ್ರು. ಸೊ ನೋಡಿ, ಪ್ರತಿ ವ್ಯಕ್ತಿಯ ಇತಿಹಾಸದ ಹಿಂದೆ ಒಂದು ಘಟನೆಗಳಿದೆ, ಒಂದು ರೋಮಾಂಚಕಾರಿ ಘಟನೆಗಳಿದೆ, ಸಾಧನೆಗಳಿದೆ, ಎಲ್ಲರ ಬದುಕಿನಲ್ಲಿಯೂ ಇದೆ. ಆ ಬದುಕಿನ ನೋಟವನ್ನು ನಮಗೆ ನಾರಾಯಣ ಭಟ್ರು ಭಾಳ ಚೆನ್ನಾಗಿ ಒಂದು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕ್ ಭಟ್ರ ಬಗ್ಗೆ ಅಥವಾ ಉದ್ಕೋಳಿ ಸುಬ್ರಹ್ಮಣ್ಯ ಭಟ್ರ ಬಗ್ಗೆ ಒಳ್ಳೆಯ ಮಾತುಗಳಿಂದ
ಅವರ ವ್ಯಕ್ತಿತ್ವವನ್ನು ಕಟ್ಟಿಕೊಟ್ಟಿದ್ದಾರೆ. ಧನ್ಯವಾದಗಳು. ಇನ್ನು ಕೆಲವಷ್ಟೇ ದಿವಸಗಳಲ್ಲಿ ನಿಮ್ಮ ಸಹಸ್ರಚಂದ್ರ ದರ್ಶನ ಕಾರ್ಯಕ್ರಮ ಅಭೂತಪೂರ್ವವಾಗಿ ನಡೆಯಲಿಕ್ಕಿದೆ ಅಂತ ಕೇಳಿದ್ದೇನೆ. ಜೀವನದ ಒಂದು ಕಾಲಘಟ್ಟದಲ್ಲಿ ನೀವಿದ್ದೀರಿ. ಆ ಕಾಲಘಟ್ಟದಿಂದ ನೋಟ, ಒಂದು ಹಿನ್ನೋಟ ಅಥವಾ ಒಂದು ಮುನ್ನೋಟ ಈಗಿನ ತಲೆಮಾರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಈಗಿನ ತಲೆಮಾರಿಗೆ ಹೇಳಲಿಕ್ಕೆ ಬಯಸೋದಂದರೆ ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು. ನಾವು ಇದ್ದದ್ದರಲ್ಲಿ ತೃಪ್ತಿ ಪಡಬೇಕು. ಹಾಸಿಗೆ ಎಷ್ಟು ದೊಡ್ಡ ಅಷ್ಟೇ ಕಾಲ ಚಾಚಬೇಕು. ಅದು ನಾನು ಇಷ್ಟವಾಗಿ ನಡ್ಕೊಂಡು ಹೋಗಿದ್ದು ಹಾಗೆ. ನಾನು 80 ರೂಪಾಯಿ ಸಂಬಳ ಸಿಕ್ಕುವುದು ನಮೂನೆ ಇದ್ದೆ. ಈಗ 8,000ಕ್ಕಿಂತ ಮೇಲೆ ಪೆನ್ಷನ್ ಬಂದು ಆವತ್ತಿನದ್ದು ಇವತ್ತಿನದ್ದು ನನ್ನ ವ್ಯವಸ್ಥೆ ಹೀಗೆ. ಅಂದರೆ ನಾನು ಸಂದರ್ಶನ ಯಾರಿಗೂ ಕೊಡುವುದಿಲ್ಲ. ಎಷ್ಟೋ ಜನ ಸಂದರ್ಶನಕ್ಕಾಗಿ ಬಂದಿದ್ದಾರೆ. ಆದರೆ ಇದು ನನ್ನ ಪುಳ್ಳಿಯ ಒತ್ತಾಯಕ್ಕೆ ಬೇಕಾಗಿ ನಿಮಗೆ ಸಂದರ್ಶನ ಕೊಟ್ಟದ್ದು. ಇಲ್ಲದೆ ನಾನು ನಿಮಗೂ ಸಂದರ್ಶನ ಕೊಡುವ ಅಂದಾಜಿಲ್ಲ. ಧನ್ಯವಾದಗಳು. ಇದು ನಮಗೆಲ್ಲ ಒಳ್ಳೆ ಮಾಡಿದ್ದಾರೆ, ಮತ್ತೆ ಎಲ್ಲರೂ ನಾವು ನೋಡಲಿಕ್ಕೆ ಆಗೋದಿಲ್ಲ. ಬ್ಯಾಂಕಿನಲ್ಲಿ ಅವರು ಸೆಕ್ರೆಟರಿಯಾಗಿ ನಿಮಗೆ ಸಂಪರ್ಕ ಇತ್ತಲ್ಲ? ಹಾಂ, ನಮಗೆಲ್ಲ ಒಳ್ಳೆ ಲೋನ್ ಕೊಟ್ಟಿದ್ದಾರೆ. ಮತ್ತು ನಾಟಕದಲ್ಲಿ ಒಳ್ಳೆ ನಾಟಕ ಮಾಡಿದ್ದಾರೆ, ಹಾಗೆಲ್ಲ ಮಾಡಿದ್ದಾರೆ. ನೀವು ನಾಟಕ ನೋಡಿ ಎಷ್ಟೋ ನೋಡಿದ್ದೇನೆ. ಶಾಂತಿಯ ಪಾತ್ರವನ್ನು ಮಾಡ್ತಾ ಇದ್ರು ಅವರು. ಒಳ್ಳೆ ಪಾತ್ರ. ಹಾಂ, ಒಳ್ಳೆ ಮೊನ್ನೆ ನಾಟಕ ಬಗ್ಗೆ ಮಾತಾಡಿದ್ದಾರೆ. ಹೌದಾ?